ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. धाम्ना स्वेन सदा निरस्तकुहकं सत्यं परं धीमहि. सृष्टिस्थित्यप्ययेहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्. अभ्रमं भङ्गरहितं अजडं विमलं सदा आनन्दतीर्थमतुलं भजे तापत्रयापहम्. यं प्रव्रजन्तमनुपेतमपेतकृत्यं द्वैपायनो विरहकातराजुहाव. पुत्रेति तन्मयतया तरवोऽपि नेदु तं सर्वभूतहृदयं मुनिमानतोऽस्मि. मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये. आपादमौलिपर्यन्तं गुरूणामाकृतिं स्मरेत्. तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯ ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂಧದಲ್ಲಿ ಕೆಲವು ವಿಷಯಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಭಾಗವತ ಪ್ರವರ್ತಕರನ್ನಾಗಿ ಶುಕಮುನಿಗಳನ್ನು ಮಾಡಿದ. ಶುಕಮುನಿಗಳು ಯಾರು? ಅವರು ವಿವಾಹ ಮಾಡಿಕೊಳ್ಳಲಿಲ್ಲ. ಶುಕಮುನಿಗಳು ಸನ್ಯಾಸಿಗಳಾಗಿದ್ದಾರಂತೆ. ಅವಧೂತಚರ್ಯೆಯಲ್ಲಿ ಇರ್ತಾರಂತೆ. ಅವರ ಪರಿಚಯವನ್ನು ಹೀಗೆ ಮಾಡಿಸ್ತದೆ ಭಾಗವತ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪ್ರವ್ರಜಂತಂ ಅನುಪೇತಂ ಅಪೇತಕೃತ್ಯಂ, ಇದು ಅವರಿಗೆ ಕೊಟ್ಟಂತಹ ಅಡ್ಜೆಕ್ಟಿವ್ಸ್, ವಿಶೇಷಣಗಳು. ಪ್ರವ್ರಜಂತಂ ಅಂದರೆ ಸಂಸ್ಕೃತದಲ್ಲಿ ಪರಿವ್ರಾಜಕ ಅಂತ ಶಬ್ದ ಕೇಳಿರ್ತೇವೆ. ಪರಿವ್ರಾಜಕ ಅಂತ ಸನ್ಯಾಸಿಗಳನ್ನು ಕರೀತಾರೆ. ಹಾಗಾಗಿ ಭಾಗವತದಲ್ಲಿ ಪರಿಚಯ ಮಾಡಿಸಿದರು. ಶುಕಮುನಿಗಳು ಪ್ರವ್ರಜಂತಂ ಅಂದರೆ ಪರಿವ್ರಾಜಕರು ಅಂತ ನಾವು ಅನುಸಂಧಾನ ಮಾಡಬೇಕು. ಅನುಪೇತಂ ಅಪೇತ ಕೃತ್ಯಂ. ಅನುಪೇತ ಅನ್ನೋ ಶಬ್ದದ ಅರ್ಥ ಮಧ್ವಾಚಾರ್ಯರು ಬರೋಕ್ಕಿಂತ ಮೊದಲು ಭಾಗವತಕ್ಕೆ ಸಾಕಷ್ಟು ವ್ಯಾಖ್ಯಾನಗಳು ಬಂದಿದ್ದಾರೆ. ಶುಕಮುನಿಗಳನ್ನು ಅನುಪೇತ ಅಂತ ಭಾಗವತ ಕರೆದದ್ದಕ್ಕೆ ಒಬ್ಬರು ವ್ಯಾಖ್ಯಾನ ಮಾಡಿದ್ರು, ಉಪನಯನ ಆಗಿಲ್ಲ, ಅದಕ್ಕೆ ಅವರಿಗೆ ಅನುಪೇತ ಅಂತ ಕರೀತಾರೆ ಅಂತ. ಆಶ್ರಮಗಳಲ್ಲಿ ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ, ಸನ್ಯಾಸ ಅಂತ ನಾವು ಪ್ರಸಿದ್ಧವಾದನ್ನು 4 ಕೇಳ್ತೇವೆ. ಸನ್ಯಾಸ ಅದೊಂದು ಆಶ್ರಮ, 4ನೇದು. ಆ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಮೊದಲು ಒಂದು ಆಶ್ರಮ ಇದೆ, ಬ್ರಹ್ಮಚರ್ಯ, ಬಂದಿರಬೇಕೋ ಬೇಡ ಉಪನಯನಾದಿಗಳಾಗಿ. ಪ್ರವ್ರಜಂತಂ ಅಂತ ಹೇಳುವಾಗ ಸನ್ಯಾಸಿಗಳಾಗಿದ್ರು ಅಂತ, ಅನುಪೇತಂ ಅಂತ ಮುಂದಿರುವ ಶಬ್ದಕ್ಕೆ ಉಪನಯನನೇ ಆಗಿರಲಿಲ್ಲ ಅಂತ ಅರ್ಥ ಬಂದು ಬಿಟ್ರೆ ಸನ್ಯಾಸಿಗಳಾಗಿದ್ರು ಅನ್ನೋದು ಸರಿ ಹೋಗ್ತದ? ಇದು ಗೊತ್ತಾಗ್ಲಿಲ್ಲ ಅವರಿಗೆ. ಅದಕ್ಕೆ ಭಗವತ್ಪಾದರು ಸ್ಪಷ್ಟ ಬರೆದರು. ಅನುಪೇತ ಅನ್ನೋ ಪದದ ಅರ್ಥ ಪುರಾಣದ ಭಾಷೆ ಶುಕಾಚಾರ್ಯರಿಗೆ ದೇಹಾಭಿಮಾನ ಇಲ್ಲ ಅನ್ನೋ ಅರ್ಥದಲ್ಲಿದೆ. ಉಪೇತ ಅಂದ್ರೆ ದೇಹದ ಮೇಲೆ ಅಭಿಮಾನ, ಅನುಪೇತ ಅಂದ್ರೆ ದೇಹಾಭಿಮಾನ ರಹಿತ ಅಂತ ತಿಳಿಬೇಕಂತೆ.
ನಾವು ಭಾಗವತವನ್ನು ಯಾರ ಮುಖದಿಂದ ಶ್ರವಣ ಮಾಡಿದ್ದು? ದೇಹದ ಮೇಲೆ ಅಭಿಮಾನ ಬಿಟ್ಟವರ ಮುಖದಿಂದ ಕೇಳಿದ್ದು ಅಂತ ಹೆಮ್ಮೆಯಿಂದ ಹೇಳಬೇಕಂತ. ದೇಹಾಭಿಮಾನ ಬಿಟ್ಟಿದ್ದಾರೆ, ವಿಷಯ ಸಂಘಗಳನ್ನು ಪರಿತ್ಯಜಿಸಿದ್ದಾರೆ, ಪರಮಹಂಸರಾಗಿದ್ದಾರೆ, ಸದಾ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇರ್ತಾರೆ. ಇಂಥವರ ಮುಖದಿಂದ ಕೇಳಿದರೆ ನಮ್ಮ ಮೇಲೆ ಪ್ರಭಾವ ಬೀಳ್ತದೆ. ಎಲ್ಲ ಇಟ್ಟುಕೊಂಡವ್ರ ಮುಖದಿಂದ ಕೇಳಿದರೆ ಅವರಿಗೇ ಪ್ರಭಾವ ಆಗಿರಲ್ಲ, ಇನ್ನು ನಮ್ದೇನಾಗಬೇಡ ಅಂತ. ಅದಕ್ಕೆ ಸ್ಪಷ್ಟಪಡಿಸ್ತಾರೆ ಶುಕಾಚಾರ್ಯರು, ಅಂತಿಂತವರಲ್ಲಪ್ಪ. ಪ್ರವ್ರಜಂತಂ ಅನುಪೇತಂ ಈ ಎರಡೂ ಶಬ್ದಗಳು ಅವರ ಪಾತ್ರವನ್ನು ನಮಗೆ ಚೆನ್ನಾಗಿ ಚಿತ್ರಣ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇನ್ನೊಂದು ಅಂಶ, ಇಲ್ಲೊಂದು ವಿಷಯವನ್ನ ಸ್ಕಾಂದ ಪುರಾಣ, ವಿಷ್ಣು ಧರ್ಮ ಪುರಾಣ ಅಂತ ಎರಡು ಪುರಾಣಗಳ ಪ್ರಮಾಣವನ್ನು ಉದಾಹರಿಸಿ ಭಗವತ್ಪಾದರು ವೇದವ್ಯಾಸರ ಬಗ್ಗೆ ಪರಿಚಯ ಮಾಡಿಸ್ತಾರೆ. ನಿನ್ನೆ ಆ ಕಥೆಯನ್ನು ಹೇಳಲಿಕ್ಕೆ ಸಮಯ ಕಡಿಮೆ ಇತ್ತು ಅಂತ ಬಿಟ್ಟೆ. ವ್ಯಾಸರು ತಪಸ್ಸು ಮಾಡಿದ್ರಂತೆ. ಸ ಪುತ್ರಾರ್ಥಂ ತಪಸ್ತೇಪೆ ವ್ಯಾಸಃ ರುದ್ರಸ್ಯ ಚೇಶ್ವರಃ. ಮಗನಾಗಬೇಕು, ನನಗೆ ಮಕ್ಕಳಾಗಬೇಕು ಅಂತ ವೇದವ್ಯಾಸರು ತಪಸ್ಸು ಮಾಡಿದರು. ಸರಿ, ಶಿವ ಬಂದ, ಏನ್ ಬೇಕು ಅಂತ ವರ ಕೇಳ್ದ. ಮಗನಾಗಬೇಕು ಅಂತ ತಪಸ್ಸಿನಲ್ಲಿ ವರ ಕೇಳ್ಕೊಂಡ್ರಂತೆ ವೇದವ್ಯಾಸರು. ಹಾಗಾಗಿ ಮಗನಾಗಿ ಶಿವ ಹುಟ್ಟಿದ ಅಂತ ಒಂದು ಪ್ರಮಾಣ ಹಾಗೆ ಉದಾಹರಿಸ್ತದೆ. ಮಹೋದಧಿ ಅಂತ ಒಂದು ಗ್ರಂಥ, ವಿಷ್ಣು ಧರ್ಮೋತ್ತರ ಅಂತ ಒಂದು ಪುರಾಣ, ಸ್ಕಾಂದ ಅಂತ ಮತ್ತೊಂದು ಪುರಾಣ. ಇಷ್ಟು ಪ್ರಮಾಣಗಳನ್ನು ಭಗವತ್ಪಾದರು ಭಾಗವತ್ ತಾತ್ಪರ್ಯದಲ್ಲಿ ರೆಫರೆನ್ಸ್ ಕೊಟ್ಟು ವೇದವ್ಯಾಸರ ಶುಕಾಚಾರ್ಯರ ಸರಿಯಾದ ಚಿತ್ರಣವನ್ನು ಹೀಗೆ ಮಾಡಿಕೊಳ್ಬೇಕು, ಇದು ನಿರವಕಾಶವಾದ ಆಧಾರ ಅಂತ ತಿಳಿಸ್ತಾರೆ. ಈ ಅಂಶವನ್ನು ನಾವು ಸ್ಪಷ್ಟಪಡಿಸ್ತದೆ. ನಿತ್ಯ ತೃಪ್ತ ಪರಾನಂದ ಯೋ ಅವ್ಯಯ ಪರಮೇಶ್ವರ ಯಸ್ಯ ಪುತ್ರ ಫಲಂ ನೈವ ಯಜ್ಜಾತಂ ಜಗದೀದೃಶಂ ಯದಧೀನ ಶ್ರೇಯೋಪಾಂಗಾತ್ ಬ್ರಹ್ಮರುದ್ರಾದಿ ಸಂಸ್ಥಿತಿ ಸ ಪುತ್ರಾರ್ಥಂ ತಪಸ್ತೇಪೆ ವ್ಯಾಸೋ ರುದ್ರಸ್ಯ ಚೇಶ್ವರಃ ಕಾತರ್ಯಂ ದರ್ಶಯಾಮಾಸ ವಿಯೋಗೆ ಲೌಕಿಕಂ ಹರಿಃ ಕುತ ಕಾತರತಾ ತಸ್ಯ ನಿತ್ಯಾನಂದ ಮಹೋದಧೇಃ. ಮಹೋದಧಿ ಅಂತ ಗ್ರಂಥ ಅಂದರೆ ಮಹೋದಧಿ ಅಂತ ಗ್ರಂಥ ಅಲ್ಲ, ಅದು ಮಹೋದಧೆ ಅಂತ ಶ್ಲೋಕದ ಕೊನೆಯಲ್ಲಿ ಬಂದಂಥ ಒಂದು ಶಬ್ದ ಅಷ್ಟೇ. ಈ ಶ್ಲೋಕಗಳ ಅರ್ಥ ಏನು? ಇದು ಸ್ಕಾಂದ ಪುರಾಣದ ವಚನ. ನೋಡಪ್ಪ, ನಾರಾಯಣ ನಿತ್ಯಾನಂದ, ಅವನು ನಿತ್ಯ ತೃಪ್ತ, ಅವನಿಗೆ ನಾಶ ಇಲ್ಲ. ಆದರೆ ಬೇರೆ ಪುರಾಣದಲ್ಲಿ ಮಕ್ಕಳಾಗಿಲ್ಲ ಅಂತ ವ್ಯಥೆಪಟ್ಟ ಅಂತ ಕಥೆ ಹೇಳ್ತದೆ. ಮಕ್ಕಳಾಗಬೇಕಿತ್ತು. ಯಸ್ಯ ಪುತ್ರ ಫಲಂ ನೈವ ಜಾತಂ ಯತ್ ಜಗದೀದೃಶಂ. ಅವನಿಗೆ ಮಕ್ಕಳಾಗಿಲ್ಲ ಅನ್ನೋ ವ್ಯಥೆ ಇದೆ ಅಂತ ಭಾವಿಸಬೇಡ. ಯಾಕಂದ್ರೆ ಈದೃಶಂ ಜಗತ್, ಇಡೀ ಪ್ರಪಂಚವೇ ಅವನ ಮಕ್ಕಳು. ಅವನ ಅಧೀನವಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಅವನ ಅಧೀನಳಾದ ಲಕ್ಷ್ಮಿ ಬ್ರಹ್ಮರುದ್ರಾದಿಗಳಿಗೆ ಆ ಪದವಿಯಲ್ಲಿ ತನ್ನ ಶಕ್ತಿಯಿಂದ ನಿಯಂತ್ರಣ ಮಾಡೋದಲ್ಲ, ಭಗವದ್ ಅಧೀನವಾಗಿ ಮಾಡ್ತಾಳೆ. ಅಂಥ ಶ್ರೀಹರಿ, ಅಂಥ ಮಹಾನುಭಾವ ವೇದವ್ಯಾಸ ಮಗನಾಗಲಿಲ್ಲ ಅನ್ನೋ ಕಾರಣಕ್ಕೆ ಶಿವನ ಕುರಿತು ತಪಸ್ ಮಾಡಿದ ಅನ್ನೋ ಕಥೆಯನ್ನ ವಾಸ್ತವ ಅಂತ ನಂಬುತ್ತೀರೋ ಅಥವಾ ಅದು ಮೋಹಕ ಅಂತ ವ್ಯಾಖ್ಯಾನಿಸ್ತೀರೋ? ಹೀಗೆ ಪುರಾಣವೇ ನಮ್ಮನ್ನು ಪ್ರಶ್ನೆ ಮಾಡ್ತದೆ. ಈ ಪ್ರಶ್ನೆ ಪುರಾಣ ನಮ್ಮನ್ನು ಕುರಿತು ಮಾಡ್ಲಿಕ್ಕೆ ಉದ್ದೇಶ ಏನು ಅಂತ ಸ್ಪಷ್ಟ ಆಗ್ಬೇಕಲ್ಲ. ಎರಡನೇ ಅಂಶ, ಕಾತರ್ಯಂ ದರ್ಶಯಾಮಾಸ. ಕಾತರ್ಯ ಅವನಿಗೆ ಇಲ್ಲವೇ ಇಲ್ಲ. ನಿನ್ನೆ ಈ ವಿಷಯ ಹೇಳಿದ್ದೇನೆ. ಆದರೆ ದರ್ಶಯಾಮಾಸ ವಿಯೋಗೆ ಲೌಕಿಕಂ ಹರಿ. ಮಗ ಎಲ್ಲೋ ಬಹಳ ದೂರದಲ್ಲಿ ಇದ್ರೆ ತಂದೆ ಆ ಮಗನ ಬಗ್ಗೆ ನನ್ನ ಮಗ ಎಲ್ಲಿದ್ದಾನೋ ಅಂತ ಕಾತರ್ಯ ಹೇಗೆ ತೋರಿಸ್ತಾನೋ ಲೋಕದಲ್ಲಿ, ಲೌಕಿಕದಲ್ಲಿ, ವೇದವ್ಯಾಸನೂ ಕೂಡ ತನ್ನ ಮಗ ಬಹಳ ದೂರದಲ್ಲಿದ್ದಾನೇನೋ ಅನ್ನೋ ಅಭಿಪ್ರಾಯದಿಂದ ಲೌಕಿಕದಂತೆ ಕಾತರ್ಯವನ್ನು ತೋರಿಸಿದ. ನಿತ್ಯಾನಂದನಾದವನಿಗೆ, ನಿತ್ಯ ತೃಪ್ತನಾದವನಿಗೆ ಎಲ್ಲಿಂದ ಬಂದಿತಪ್ಪ ಕಾತರ್ಯ?
ಹೀಗೆ ನಿರವಕಾಶವಾದ ಸ್ಕಂದ ಪುರಾಣ ವಚನವನ್ನು ಇಟ್ಟುಕೊಂಡು ಭಾಗವತದ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಿಕೊಳ್ಬೇಕು ಅಂತ ಈ ಅಂಶವನ್ನು ಭಗವತ್ಪಾದರು ತಿಳಿಸಿದ್ದಾರೆ. ಇಲ್ಲಿ ಮಾತ್ರ ಅಂತಲ್ಲ, ಇದು ಬಹಳ ಕಡೆಯಲ್ಲಿ ಭಗವಂತ ಈ ಥರದ ಕಥೆಗಳನ್ನು ತೋರಿಸ್ತಾನಂತೆ. ಶ್ರೀಕೃಷ್ಣನಾದಾಗಲೂ ಮಕ್ಕಳಾಗಲಿಲ್ಲ ಅಂತ ಕಥೆ ಬರ್ತದೆ. ರುಕ್ಮಿಣಿ ಜೊತೆಗೆ ಮಕ್ಕಳಾಗಲಿಲ್ಲ, ನನಗೂ ನಿನಗೂ ಎಷ್ಟು ದಿನ ಆಯಿತು ಮದುವೆ ಮಾಡಿಕೊಂಡು, ಏನಾದರೂ ಉಪಾಯ ಮಾಡಬೇಕಲ್ಲ ಅಂತ ದ್ವಾರಕೆಯಿಂದ ಕೃಷ್ಣ ಬದರಿಗೆ ಬಂದ. ಬದರಿ ಕ್ಷೇತ್ರದಲ್ಲಿ ತಪಸ್ಸಿಗೆ ಕೊಡ್ತಾನಂತೆ. ಶಿವ ಪ್ರತ್ಯಕ್ಷನಾದ. 12 ವರ್ಷ ತಪಸ್ಸು ಮಾಡಬೇಕಲ್ಲ, ದ್ವಾದಶಂ ಶಿವಮಾರಾಧ್ಯ, 12 ವರ್ಷ ತಪಸ್ಸು ಮಾಡಿದ ಅಂತ ಕಥೆ ಭಾಗವತಾದಿ ಪುರಾಣದಲ್ಲಿ ಬರ್ತದೆ. ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ, ದೇವರಿಗೆ ಮಕ್ಕಳಾಗಿಲ್ಲ ಅನ್ನೋ ಕಥೆಯನ್ನು ಹೇಗೆ ಅರ್ಥೈಸಿಕೊಡ್ಬೇಕು. ಅಲ್ಲಿ ಹೇಳ್ತಾರೆ, ಒಂದ್ಸಲಿ ಶಿವ ತಪಸ್ಸು ಮಾಡಿದ್ದಂತೆ, ಬಹಳ ಹಿಂದೆ, ಕೃಷ್ಣನ ಕಥೆಗಿಂತ ಬಹಳ ಹಿಂದೆ. ಆ ತಪಸ್ಸು ಮಾಡಿದಾಗ ವಿಷ್ಣು ಪ್ರತ್ಯಕ್ಷನಾದಾಗ ಶಿವ ಏನು ಬರಬೇಕು ಅಂತ ವಿಷ್ಣು ಕೇಳಿದ ಶಿವನಿಗೆ. ಏನಲ್ಲ, ನೀನೊಂದ್ಸಲಿ ತಪಸ್ಸು ಮಾಡಿ ನಾನು ಮಗನಾಗಬೇಕು ಅಂತ ಒಂದು ವರ ಕೇಳಿದ್ದಂತೆ. ನಾನು ಮಗನಾಗಲಿ ಅಂತ ನೀ ತಪಸ್ಸು ಮಾಡಬೇಕು, ಹಾಗೊಂದು ವರ ಕೊಡು. ವಿಷ್ಣು ಅಂದ, ಸಮಯ ಬಂದಾಗ ಅದನ್ನು ನಡೆಸ್ತೇನೆ ಅಂತ ವರ ಕೊಟ್ಬೇಕು. ಸಮಯ ಬಂದಾಗ ನಡೆಸ್ತೇನೆ ಅಂತ ದೇವರು ಕೊಟ್ಟ ವರಕ್ಕೆ ಅನುಗುಣವಾಗಿ 2 ಅವತಾರದಲ್ಲಿ ನಡೆಸಿದ್ದಂತೆ. ಒಂದು ವೇದವ್ಯಾಸ ಅವತಾರದಲ್ಲಿ, ಇನ್ನೊಂದು ಕೃಷ್ಣಾವತಾರದಲ್ಲಿ. ಆದರೆ ಕೃಷ್ಣಾವತಾರದಲ್ಲಿ ಪರಮಾತ್ಮ ಮಗನನ್ನು ಪಡೆದ ರುಕ್ಮಿಣಿಯಲ್ಲಿ. ಪ್ರದ್ಯುಮ್ನ ನನ್ನ ಮಗನನ್ನಾಗಿ ಪಡೆದ ಅಂತ ಕಥೆ. ವೇದವ್ಯಾಸ ಅವತಾರದಲ್ಲಿ ಮಗನನ್ನು ಪಡೆದ ತಪಸ್ಸು ಮಾಡಿ, ಶಿವನನ್ನೇ ಮಗನನ್ನಾಗಿ ಪಡೆದ ಅಂತ ಕಥೆ. ಇಷ್ಟೇ ವ್ಯತ್ಯಾಸ. ಹಾಗಾಗಿ ಶಿವ ಮಗನಾಗಿ ಹುಟ್ಟಿದ್ರ ಬಗ್ಗೆ, ವೇದವ್ಯಾಸರು ತಪಸ್ಸು ಮಾಡಿದ್ರ ಬಗ್ಗೆ ಪುರಾಣಗಳಲ್ಲಿದ್ದ ಆಸ್ ಇಟ್ ಈಸ್ ಕಥೆಗಳನ್ನು ಟ್ರೂ ಟ್ರಾನ್ಸ್ಲೇಟ್ ಮಾಡಿ ವೇದವ್ಯಾಸರ ವ್ಯಕ್ತಿತ್ವಕ್ಕಾಗಲಿ ಶಿವನ ಬಗ್ಗೆ ಆಗಲಿ ಅಪಾರ್ಥ ಮಾಡಿಕೊಳ್ಬಾರದು ಸಜ್ಜನರು ಅನ್ನೋ ಕಾರಣಕ್ಕೆ ಭಾಗವತ್ ತಾತ್ಪರ್ಯದಲ್ಲಿ ಇಂಥ ನಿರ್ಣಯಗಳನ್ನು ಕೊಟ್ಟಿದ್ದಾರೆ. ಇದು ಶುಕಮುನಿಗಳ ಮಹಿಮೆ. ಇನ್ನು ಮೊದಲನೇ ಸ್ಕಂದದಲ್ಲಿ ಮುಂದುವರೆದ ಕಥಾ, ನಿನ್ನೆ ವೇದವ್ಯಾಸರು ಭಾಗವತ ರಚನೆ ಮಾಡಿದ ಮೇಲೆ ಶುಕಾಚಾರ್ಯರಿಗೆ ನಾರದರಿಗೆ ಅದನ್ನು ಉಪದೇಶ ಮಾಡಿ ಪ್ರವೃತ್ತಿಗೊಳಿಸಿದರು ಅಂತ ಒಂದು ಚರಿತ್ರೆ ಕೇಳಿದ್ವಿ. ಈ ಚರಿತ್ರೆ ಹಿಂದೆ ಒಂದು ಚರಿತ್ರೆ ಬರ್ತದೆ ಮತ್ತೆ, ಅದು ಮೊದಲನೇ ಸ್ಕಂದದಲ್ಲಿದೆ. ವ್ಯಾಸರು ಕೇಳ್ತಾರೆ ನಾರದರನ್ನ, ನೀನ್ ಯಾಕಿಷ್ಟು ಒತ್ತಾಯ ಮಾಡ್ತಿದ್ದಿ ಭಾಗವತ ರಚನೆ ಮಾಡುವಂತ ನನಗೆ ಅಂತ ಕೇಳಿದ್ರ. ಭಾಗವತ ಗ್ರಂಥ ರಚನೆ ಮಾಡುವಂತ ಯಾಕೆ ಒತ್ತಾಯ ಮಾಡ್ತಿದ್ದಿ? ನೀನೇನು ಅಂಥದ್ದನ್ನು ಕಂಡಿದ್ದಿ ಭಾಗವತದಲ್ಲಿ? ನಾರದರು ಚತುರ್ಮುಖ ಬ್ರಹ್ಮದೇವರ ಬಳಿಗೆ ಹೋಗಿ ಸತ್ಯಲೋಕದಲ್ಲಿ ಬ್ರಹ್ಮದೇವರಿಂದ ಭಾಗವತ ಉಪದೇಶ ಮಾಡಿಸಿಕೊಂಡಿದ್ರಂತೆ. ಅದು ಸಂಕ್ಷಿಪ್ತವಾಗಿತ್ತು. ನಾರದರಿಗೆ ಅದರ ಬಗ್ಗೆ ಜಾಸ್ತಿ ಕುತೂಹಲ ಬಂತು. ಬ್ರಹ್ಮದೇವರೇ, ಇಷ್ಟು ಸಂಕ್ಷಿಪ್ತವಾದರೆ ಭಾಗವತ ಸಜ್ಜನರಿಗೆ ಅದು ಉಪಯೋಗ ಆಗಲ್ಲ, ತಲುಪಲ್ಲ. ಇದು ವಿಸ್ತಾರ ಬೇಕು, ಎಲಾಬ್ರೇಟ್ ಆಗಬೇಕು. ಅದಕ್ಕಾಗಿ ನೀವು ಅದನ್ನು ವಿಸ್ತಾರ ಮಾಡ್ರಿ ಎಂದು ಬ್ರಹ್ಮದೇವರು ಹೇಳಿ ಕಳಿಸಿದ್ರಂತೆ. ನಾರದ, ನೀನು ಭಾಗವತದ ವಿಸ್ತಾರ ಅಪೇಕ್ಷಿಸ್ತಿದ್ದಿ, ಕೆಳಗಡೆ ವೇದವ್ಯಾಸರಿದ್ದಾನೆ, ನಾರಾಯಣನ ಅವತಾರ, ಅವನ ಬಳಿಗೆ ಹೋಗಿ ವಿಸ್ತಾರ ಮಾಡಿಸ್ಕೋ ಅಂತ ಹೇಳಿದ್ರಂತೆ. ಹಾಗಾಗಿ ನಾರದರು ವೇದವ್ಯಾಸರ ಬಳಿಗೆ ಬಂದು ಆ ಭಾಗವತ ಸಂಕ್ಷಿಪ್ತವಾದದ್ದನ್ನು ಮೊದಲು ಒಪ್ಪಿಸಿ, ಸ್ವಾಮಿ ಇದನ್ನು ವಿಸ್ತಾರ ಗೈಬೇಕು ನೀನು ಅಂತ ಹೇಳಿದ್ದಕ್ಕೆ ವೇದವ್ಯಾಸರು ಭಾಗವತವನ್ನು ರಚನೆ ಮಾಡಿಕೊಟ್ರು ಅನ್ನೋದು ಮೊದಲನೇ ಸ್ಕಂದದಲ್ಲಿ ಕಥೆ. ಹಾಗಾಗಿ ನಾರದರಿಗಿಂತ ಮೊದಲು, ವೇದವ್ಯಾಸರಿಗಿಂತ ಮೊದಲು ಭಾಗವತ ಇರಲಿಲ್ಲ ಅಂತ ಅರ್ಥ ಅಲ್ಲ, ಆದರೆ ಅದರದ್ದು ಪರಿಮಿತಿ ಎಷ್ಟಿತ್ತು ಅನ್ನೋದು ಬಹಳ ಮಹತ್ವ ಅಷ್ಟೆ. ಈ ಪುರಾಣಗಳನ್ನು ಕೇಳುವಾಗ ಯಾವ್ದು ಎಷ್ಟಿತ್ತು, ಯಾವಾಗಿತ್ತು, ಹೇಗಿತ್ತು, ಅದನ್ನೆಲ್ಲ ಕ್ಲಾರಿಟಿ ಕೊಡ್ತಾರೆ. ಹಾಗಾಗಿ ನಾರದರಿಗೆ ಮೊದಲೇ ಒಂದು ರೂಪದಲ್ಲಿ ಭಾಗವತ ಬ್ರಹ್ಮದೇವರಿಂದ ಉಪದೇಶ ಆಗಿತ್ತು. ಇದು ಒಂದು ಅಂಶ. ಎರಡನೇ ಅಂಶ, ನಿನ್ನೆ ಒಂದು ಅಂಶ ಹೇಳಿದ್ದೇನೆ, ಮಹಾಭಾರತಾದಿಗಳೆಲ್ಲ ಭಾಷಾತ್ರಯ ಗರ್ಭಿತವಾಗಿದೆ.
ಆ 3 ಭಾಷೆಗಳಿಂದ ಗರ್ಭಿತವಾದದ್ದನ್ನು ಅಷ್ಟು ಸುಲಭ ಅರ್ಥ ಮಾಡಿಕೊಳ್ಳಿಕ್ಕಾಗಲಾರದು. ಸಮಾಧಿ ಭಾಷೆಯಲ್ಲಿ, ಸರಳ ಭಾಷೆಯಲ್ಲಿ ನಿರ್ಮಿಸಿಕೊಡುವಂತ ಅನ್ನೋದು ಒಂದು ಕಾರಣ. ಆದರೆ ಇನ್ನಿತರ ಅನೇಕ ಕಾರಣಗಳನ್ನು ವೇದವ್ಯಾಸರು ನಾರದರ ಮುಖದಿಂದ ಕೇಳ್ತಾ ಇರುತ್ತೆ ಭಾಗವತ ನಿರ್ಮಾಣಕ್ಕೆ. ಸ್ವಾಮಿ, ಭಾಗವತ ಹೇಗಿರಬೇಕು? ನಾರದರ ಬಾಯಲ್ಲಿ ಬರ್ತದೆ. ಸವಾಗ್ ವಿಸರ್ಗೋ ಜನತಾಘ ವಿಪ್ಲವ ಯಸ್ಮಿನ್ ಪ್ರತಿಶ್ಲೋಕಮಬದ್ಧವತ್ಯಪಿ ನಾಮಾನ್ಯನಂತಸ್ಯ ಯಶೋಂಕಿತಾನಿ ಯತ್ ಶೃಣ್ವಂತಿ ಗಾಯಂತಿ ಗೃಣಂತಿ ಸಾಧವಃ. ಒಂದು ಗ್ರಂಥ ನಿರ್ಮಾಣ ಮಾಡಬೇಕಾದ್ರೆ ಇವತ್ತು ಎಲ್ಲರೂ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಪಬ್ಲಿಕೇಶನ್ ಫ್ರೀ ಆಗಿದೆ. ಅದಕ್ಕೊಬ್ರು ಯಾರೋ ಪ್ರಾಯೋಜಕರು ಸಿಗ್ತಾರೆ. ಇವರಿಗೆ ಬೇರೆ 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 ಪುಸ್ತಕಗಳು ಗೂಗಲ್ನಲ್ಲಿ ಸಿಗ್ಲಿಕ್ಕೆ ಶುರುವಾಗಿದೆ, ಮೊಬೈಲ್ನಲ್ಲಿ. ಸೊ ಕಾಪಿ ಪೇಸ್ಟ್, 4 ವಾಕ್ಯ ಆ ಪುಸ್ತಕದ್ದು, 4 ವಾಕ್ಯ ಈ ಪುಸ್ತಕದ್ದು, ಇನ್ನೊಂದು 4 ವಾಕ್ಯ ನ್ಯೂಸ್ ಪೇಪರ್ದ್ದು, ಒಂದು 4 ಜೋಕು ಹಾಕಿದ್ರೆ ಒಂದು ಪುಸ್ತಕ ರೆಡಿ ಆಗ್ತದೆ. ಈಗ ಪ್ರವಚನವೂ ಹಾಗೆ ಆಗಿದೆ. ಅದಕ್ಕೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಹೆಸರಿಟ್ಟಿದ್ದಾರೆ. ಇತ್ತೀಚಿನ ಭಾಷಣಗಳೆಲ್ಲ ಕೇಳಿದ್ರೆ ಇಲ್ಲಿ ಹೇಗಿದೆ ನೋಡಿ. ಸೆಲ್ಫ್ ಸ್ಟಡಿ ಬೇಕಿಲ್ಲ ಈಗ. ಕಾರಣ ಏನು ಅಂದ್ರೆ, ಕೇಳೋರು ಸ್ಟಡಿ ಕಡಿಮೆ ಆದದ್ದಕ್ಕೆ ಹೇಳೋರು ಇಂಥವ್ರು ಜಾಸ್ತಿ ಆಗಿದೆ. ಕೇಳೋರು ಮೊದಲೇ ಪ್ರಬುದ್ಧರಾಗಿಬಿಟ್ಟಿದ್ರೆ ಇವರನ್ನೆಲ್ಲ ಬಾಯ್ಕಾಟ್ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಇದು ಸರಿ ಇಲ್ಲ, ಹೀಗೆ ವಿಷಯ ಹೇಳಬಾರ್ದು, ಹೀಗೆ ವಿಷಯ ಹೇಳಬೇಕು, ಹೀಗೆ ಹೇಳಿದ್ರೆ ಸರಿ, ಇದು ನಾಳೆ ಮುಂದಿನ ಸಮಾಜಕ್ಕೆ ಇದರಿಂದ ದುಷ್ಪರಿಣಾಮ ಆಗ್ತದೆ, ಹಿಂಗೆ ಯಾರು ಎದೆ ತಟ್ಟಿ ಹೇಳೋರಿಲ್ಲ ಅಂತ ಆಗ್ಬಿಡ್ತು. ಅದಕ್ಕೆ ಅಶ್ಲೀಲ ವ್ಯವಸ್ಥೆ ಜಾಸ್ತಿ ಶುರುವಾಯಿತು. ಇದೆಲ್ಲ ಲೋಕದಲ್ಲಿ ಮುಂದೆ ಅವನತಿ ಕಾರಣ ಆಗೇ ಆಗ್ತದೆ. 100 ಮಾತಾಡು, ಒಂದು ಬರೆಯುವಾಗ 100 ಸಲ ಯೋಚಿಸಿ ಬರಿ ಅಂತಿದ್ರಂತೆ ಹಿಂದಿನ. ಒಬ್ಬ ಕವಿ ಹೇಳ್ತಾನೆ, ಶತಂ ವದ ಏಕಂ ಮಾಲಿಕ, ಸಂಸ್ಕೃತದ ನುಡಿ. 100 ಮಾತನಾಡು, ಏಕಂ ಮಾಲಿಕ, ಬರೆಯುವಾಗ ಬಹಳ ಎಚ್ಚರಿಕೆ ಇರಲಿ ಅಂತಿದ್ರಂತೆ. ಯಾಕಂದ್ರೆ ಪೆನ್ನು ಬಹಳ ದೊಡ್ಡ ಆಯುಧ. ಆ ಆಯುಧದಷ್ಟು ದೊಡ್ಡ ಆಯುಧ ಯಾವುದೂ ಅಲ್ಲ. ಶೂಲವೋ ಬಾಣವೋ ಚುಚ್ಚಿದ್ರೆ ಒಂದ್ಸಲಿ ಪೆಟ್ಟಾಗ್ತದೆ, ನೋವಾಗ್ತದೆ, ರಕ್ತ ಬರ್ತದೆ, ಕೆಲವು ದಿನಕ್ಕೆ ಮಾಯಿದು ಬಿಡ್ತದೆ. ಪೆನ್ ಹಾಗಲ್ಲ. ಅದು ಎಷ್ಟು ಚುಚ್ಚುತ್ತದೆ, ಅದು ಬಿಡಲ್ಲ. ಹಾಗಾಗಿ ಒಂದು ಗ್ರಂಥ ನಿರ್ಮಾಣದ ಹಿಂದೆ ಅದರದ್ದು ಪರಿಣಾಮ ಮುಂದೆ ಏನಾದೀತು, ಯಾವ ಶಬ್ದ ಹಾಕಬೇಕು, ಯಾವ ಶಬ್ದ ತೆಗಿಬೇಕು, ಯಾವ ಘಟನೆಯನ್ನ ಎಕ್ಸ್ಪ್ರೆಸ್ ಮಾಡಬೇಕು, ಯಾವ ದೃಷ್ಟಾಂತ ಕೊಡಬೇಕು, ಯಾವ ರೀತಿ ಪದಗಳನ್ನು ಜೋಡಿಸ್ಬೇಕು, ಇದು ದೊಡ್ಡ ಅದ್ಭುತವಾದ ಕೆಲಸ. ಅದಕ್ಕೆ ನಾರದರಂತಾರೆ, ಸ್ವಾಮಿ ವೇದವ್ಯಾಸ ಸವಾಗ್ ವಿಸರ್ಗ ಕಾಂಪೋಸಿಷನ್, ಆ ಪದಪುಂಜಗಳು, ಆ ವಾಕ್ಯಗಳನ್ನು ನೀನೇನು ಜೋಡಿಸ್ತೀಯ ಅದು ಹೇಗಿರಬೇಕು ಅಂತ ನನ್ನ ಅಪೇಕ್ಷೆ ಇದೆ ಅಂದ್ರೆ, ಪ್ರತಿ ವಾಕ್ಯ ಪದಗಳಲ್ಲಿ ನಿನ್ನ ನಾಮ ಬಂದಿರಬೇಕು, ಹಾಗೆ ಮಾಡು ಅಂತ ನೋಡಿ. ಹೇಳ್ತಾರೆ, ನಾಮಾನ್ಯನಂತಸ್ಯ ಯಶೋಂಕಿತಾನಿ, ಅನಂತಸ್ಯ ಯಶೋಂಕಿತಾನಿ ನಾಮಾನಿ, ಭಗವಂತನ ಅನಂತ ನಾಮಗಳಿದ್ದಾವೆ, ಅವನು ಅನಂತ. ಅಂಥ ನಾಮಗಳನ್ನು ಸಾಧುಗಳು ಬಾಯಲ್ಲಿ ಶ್ಲೋಕ ಓದುವಾಗಲೇ ತಾನಾಗೆ ಬಾಯಲ್ಲಿ ಬರೋ ಹಾಗೆ ಆಗ್ಬೇಕಂತ ಅಂಥ ಗ್ರಂಥವನ್ನು ನಿರ್ಮಾಣ ಮಾಡುವಂತ. ಅದು ಹೇಗಿರಬೇಕು? ಅದು ಹಂಸ ಮುಳುಗುವ ಮಾನಸ ಸರೋವರದಂತಿರಬೇಕು. ಕಾಗೆ ಮುಳುಗುವ ಸರೋವರ ಆಗೋದು ಬೇಡ ಅಂತ ವೇದವ್ಯಾಸ. ಇದು ನಾರದರಿಗೆ ಹೇಳಿದ್ದಲ್ಲ. ಭಾಗವತ ನಿರ್ಮಾಣ ಆಗ್ಬೇಕಾದ್ರೆ ಹೇಗಿರಬೇಕು ಅಂತ ನಾರದರು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರಲ್ಲ, ಅದು ವೇದವ್ಯಾಸರಿಗೆ ಹೇಳಿದ್ದಲ್ಲ. ಅದು ನಮಗೆ ಹೇಳ್ತಾರೆ. ನಾಳೆ ನಾವ್ಯಾರಾದ್ರೂ ಒಂದು ಪ್ರವಚನ ಕೊಟ್ರೆ, ಒಂದು ಹಾಡು ಬರೆದ್ರೆ, ಒಂದು ಗ್ರಂಥ ರಚನೆ ಮಾಡಿದ್ರೆ ಅದು ಹೇಗಿರಬೇಕು ಅಂತಲಿಕ್ಕೆ ಇಷ್ಟು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ನಯದ್ವಚಿತ್ರಪದಂ ಹರೇರ್ಯಶೋ ಜಗತ್ ಪವಿತ್ರಂ ನಗೃಣೀತ ಕರ್ಹಿಚಿತ್ ತದ್ವಾಯಸಂ ತೀರ್ಥಮುಷಂತಿ ಮಾನಸಾಃ
ನ ಯತ್ರ ಹಂಸಾನ್ಯಪತನ್ ಮಿಮಂಕ್ಷಯ. ಹಂಸಾಹ ಮಿಮಂಕ್ಷಯ, ಹಂಸ ಪಕ್ಷಿಗಳು ಮುಳುಗಬೇಕು, ಆಟ ಆಡಬೇಕು, ವಿಹರಿಸಬೇಕು ಅಂತ ಎಲ್ಲಿ ಅಪೇಕ್ಷೆ ಪಡ್ತಾವೆ ಗೊತ್ತು? ಮಾನಸ ಸರೋವರದಲ್ಲಿ. ಯಾಕಂದ್ರೆ ಅಷ್ಟು ಶುದ್ಧವಾಗಿರ್ತದಂತ ಮಾನಸ ಸರೋವರ, ಪೊಲ್ಯೂಟೆಡ್ ಅಲ್ಲ ನೀರದು. ಅದರಲ್ಲಿ ಮುಳುಗಬೇಕು, ವಿಹರಿಸಬೇಕು ಅಂತ ಆಸೆ ಪಡ್ತಾವಂತ. ಕಾಗೆಗೆ ಅಂತ ರೂಲ್ಸ್ ಎಲ್ಲ ಇಲ್ಲ, ನೀರು ಸಿಕ್ಕಲ್ಲೆಲ್ಲ ಮುಳುಗೋಗ್ತದೆ. ಸ್ವಾಮಿ ನಿನ್ನ ಭಾಗವತ ಹೇಗಿರಬೇಕು ಅಂದ್ರೆ, ಹಂಸಗಳು ಬಯಸಿ ಮುಳುಗಿ ವಿಹರಿಸಬೇಕು ಅಂತ ಅಪೇಕ್ಷಿಸುವ ಸ್ವಚ್ಛ ಅಚ್ಚವಾದ ಮಾನಸ ಸರೋವರದಂತೆ ನಿನ್ನ ಭಾಗವತ ಬೇಕು ನನಗೆ ಅಂತ ನಾನು ಕೇಳಿದೆ. ಬಹಳ ಅರ್ಥಗರ್ಭಿತವಾದ ಮಾತು. ಇನ್ನೂ ಒಂದು ಅರ್ಥದಲ್ಲಿ ಈ ಶ್ಲೋಕವನ್ನು ಹೇಳ್ತಾರೆ ಹಿರಿಯರು. ವಯೋ ಮಾತ್ರ ಜೀವಿ, ವಾಯಸ ಅಂತ ಕಾಗೆಗೆ ಹೆಸರಂತೆ. ಎಲ್ಲಾ ಪ್ರಾಣಿಗಳ ಪಕ್ಷಿಗಳ ಆಯುಷ್ಯ ಎಷ್ಟೆಷ್ಟು ಅಂತ ಲೆಕ್ಕ ಹಾಕಿದ್ರೆ ಕಾಗೆಯ ಆಯುಷ್ಯ ಜಾಸ್ತಿ ಅಂತ ಪಕ್ಷಿಗಳಲ್ಲಿ. ಅದು ಹ್ಯಾಕ್ ಕಳೀತದೆ ಅಂತ ಕಳೀತದೆ, ಹ್ಯಾಕ್ ಕಳೀತದೆ ಅಂತ ಅದಕ್ಕೆ ಗೊತ್ತಿಲ್ಲ, ಕಳೀತದೆ ಒಟ್ಟು. ಅಂದ್ರೆ ಈ ಮಾತಿನ ಅರ್ಥ ಇನ್ನೊಂದು, ನಿನ್ನ ಗ್ರಂಥ ಅಧ್ಯಯನ ಮಾಡ್ಲಿಕ್ಕೆ ಬರುವವರಿಗೆ ಸುಮ್ಮನೆ ಆಯುಷ್ಯ ಕಳೆದ್ವಿ ಅಂತ ಅನಿಸಿರಬಾರ್ದು, ಅಂಥ ಗ್ರಂಥವನ್ನು ನಿರ್ಮಾಣ ಮಾಡಿಕೊಡುವಂಥದ್ರಂತ. ತದ್ವಾಯಸಂ ತೀರ್ಥಮುಶಂತಿ ಮಾನಸಾಹ. ಪ್ರತಿ ಶ್ಲೋಕ ಪ್ರತಿ ವಾಕ್ಯಗಳು ಮನುಷ್ಯನಿಗೆ ತನ್ನ ತುಡಿತವನ್ನ, ತನ್ನ ಈ ಜೀವನದಲ್ಲಿ ಆಗೋ ಏರಿಳಿತವನ್ನ ಸರಿಪಡಿಸುವಂತಹ ಗ್ರಂಥ ಬೇಕು. ಅದು ಹೇಗೆ ಮಾಡ್ತೀವಿ ಸ್ವಾಮಿ? ಮಾಡಿಕೊಡು. ಈ ರೀತಿ ನಾರದರು ವ್ಯಾಸನ ಮುಂದೆ ಪ್ರಾರ್ಥಿಸುವಾಗ ಭಾಗವತದ ನಿರ್ಮಾಣದ ಹಿಂದೆ ಇಷ್ಟೆಲ್ಲ ಹೇಳ್ತಾ ಬರ್ತಾರೆ. ಸ್ವಾಮಿ ಇನ್ನೊಂದು ಹೇಳ್ತೇನೆ, ಬರೀ ಧರ್ಮ ಮಾಡು ಅನ್ನೋ ಅಂಶ ಮಾತ್ರ ಇರೋದು ಅಲ್ಲ ಅದು ಅಂತ. ಇದು ಹೀಗಿರಬಾರ್ದು ಅಂತ. ಜುಗುಪ್ಸಿತಂ ಧರ್ಮ ಕೃತೇನು ಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮಃ ಯದ್ವಾಕ್ಯತೋ ಧರ್ಮ ಇತೀರಿತಸ್ಥಿತೋ ನ ಮನ್ಯತೆ ತಸ್ಯ ನಿವಾರಣಂ ಜನಃ. ನಮ್ಮ ನಿಮ್ಮೆಲ್ಲರ ಮಧ್ಯದಲ್ಲಿ ಸಾತ್ವಿಕತೆ ಇದೆ, ಆದರೆ ಪದೇ ಪದೇ ನಾವು ಧರ್ಮ ಮಾಡು ಅಂತ ಅವರ ತಲೆ ಮೇಲೆ ಹೊಡಿಲಿಕ್ಕೆ ಶುರು ಮಾಡಿದ್ರೆ ಮಾಡೋನು ಬಿಟ್ಟು ಹೋಗ್ಬಿಡ್ತಾರೆ. ನಮ್ಮಲ್ಲಿ ಅಂತಿರ್ತಾರೆ, ಏನ್ ಸುತ್ತಿಗೆ ತಗೊಂಡು ತಲೆ ಮೇಲೆ ಹೊಡೆದಂಗೆ ಮಾಡ್ತೀಯಲ್ಲೋ ಮಾರಾಯ. ಹ್ಯಾಮರಿಂಗ್ ಅಂತ ಇನ್ನೊಂದು ಹೆಸರಿದೆ ಈಗ. ಧರ್ಮ ಮಾಡು ಹೇಳೋನು ಎಷ್ಟು ಮಾಡ್ತಾನೋ ಏನೋ ಅಂತ ಅಲ್ಲಿ ಶುರು ಮಾಡ್ತಾರೆ. ಇತ್ತೀಚೆಗೆ ಧರ್ಮ ಹೇಳೋರು ಬಹಳ ಆಗಿದ್ದಾರೆ, ರೀಲ್ಸ್ ಮಾಡೋ ಹುಚ್ಚಿಡಿದೆ. ಅದರಲ್ಲಿ ಕಂಟೆಂಟ್ ಏನ್ ಸಿಕ್ಕಿದೆ? ಹೊಸದು ಹೇಳಬೇಕು. ಏನ್ ಧರ್ಮ ಹೇಳೋದು, ಹಂಗ್ ಮಾಡು, ಹಿಂಗ್ ಮಾಡು ಹಂಗ. ಯಾವುದು ಸುಖ ಕೊಡ್ತಾ ಇಲ್ಲ, ಮಾಡಿದಾಗ ದುಃಖನೇ ಜಾಸ್ತಿ ಆಗ್ತಾ ಇದೆ. ಹ್ಯಾಮರಿಂಗ್ ಮನುಷ್ಯನನ್ನ ಸಹಜ ಸ್ಥಿತಿಯಿಂದ ವಿಕೋಪಕ್ಕೊಳಗೊಳಿಸ್ತದೆ. ಎಲ್ಲಿ ತನಕ ಹೋಗ್ತದೆ ಅಂದ್ರೆ ಕೊನೆಗೆ ಅವನ್ನ ಬೈಲಿಕ್ಕೆ ಶುರು ಮಾಡ್ತಾರೆ. ನೀನ್ ಎಷ್ಟರ ಮಟ್ಟಿಗೆ ಅಪ್ಪ ಅಮ್ಮನ ಸೇವೆ ಮಾಡಿ ಅಂತ ನನಗೆ ಹೇಳಲಿಕ್ಕೆ ಬಂದಿಯಪ್ಪ? 100 ಸರಿ ಹೇಳ್ತೀಯಲ್ಲ ಮೊಬೈಲಲ್ಲಿ ಕೂತ್ಕೊಂಡು, ಅಪ್ಪನ ಸೇವೆ ಮಾಡು, ನೀನ್ ಮಾಡಿದೀಯ, ನೀ ಕಾಲು ಹೊತ್ತಿದೀಯ, ಉಪನ್ಯಾಸ ಹೇಳುವಾಗ ಚೆನ್ನಾಗಿ ಕಾಣಿಸ್ತದೆ ಅಷ್ಟೇ. ಹಿಂಗಂದ್ರೆ ಏನ್ ಮಾಡಬೇಡಿ. ಜಗತ್ತಿನೊಳಗೆ ಧರ್ಮದ ಬೋಧನೆಯ ಹೆಸರಿನಲ್ಲಿ ತನ್ನ ಸ್ವಾರ್ಥ, ತನ್ನ ಅಧಿಕಾರದ ಪ್ರತಿಷ್ಠೆಯ ಲಾಲಸೆಗಾಗಿ ಏನು ಬೇಕಾದ್ರೂ ಬೋಧನೆ ಮಾಡಿಬಿಟ್ರೆ ಮಾಡೋ ಸ್ಥಿತಿ ಏನು ಅಂತ ಅರ್ಥೈಸಿಕೊಳ್ಳದೆ, ಯಾರಿಗೂ ಸಹಜ ಸಾತ್ವಿಕನಾದವನಿಗೆ ಧರ್ಮ ಮಾಡಬಾರದು ಅಂತಿರಲ್ಲ, ಅವನನ್ನ ಆ ಪರಿಸ್ಥಿತಿ ಹಾಗೆ ಮಾಡ್ತಿರ್ತದೆ. ಅದಕ್ಕೆ ಉಪಾಯಗಳನ್ನು ಹೇಳದೇ ಇರುವವನು ಉಪದೇಶ ಮಾಡಿದರೆ, ಅದು ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅತ್ತೆ ಇರ್ಬೋದು, ಸೊಸೆ ಇರ್ಬೋದು, ಮನೆ ಇರ್ಬೋದು, ಮಡದಿ ಇರ್ಬೋದು, ಅದು ಕೌಟುಂಬಿಕ ಇರ್ಬೋದು, ಸಾಮಾಜಿಕ ಇರ್ಬೋದು, ಅಲ್ಲಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ತಿರುವಂತಹ ಸಮಸ್ಯೆಗಳನ್ನು ಸಾತ್ವಿಕನಾದ ಸುಜನನಿಗೆ ಸಹಜವಾಗಿ ಇಲ್ಲದೇ ಇರುವುದನ್ನು ಎದುರಿಸಬೇಕಾಗಿದೆ. ಇದನ್ನು ಅರ್ಚಿದ್ದಾರೆ ಕಲಿಯುಗದಲ್ಲಿ ಹೀಗಿರ್ತದೆ ಸಮಾಜ ಅಂತ. ಅದಕ್ಕೆ ನಾರದರು ಹೇಳ್ತಾರೆ, ಜುಗುಪ್ಸಿತಂ ಧರ್ಮ ಕೃತೇನು ಶಾಸನಂ ಸ್ವಭಾವ ರಕ್ತಸ್ಯ. ಜುಗುಪ್ಸಿತಂ, ಕನ್ನಡದಲ್ಲಿ ಜುಗುಪ್ಸೆ ಶಬ್ದನೇ ಇದೆ, ನಾರದರು ಅದೇ ಶಬ್ದ ಹಾಕ್ತಾರೆ. ಸ್ವಾಮಿ ನಿನ್ನ ಭಾಗವತ ಮೇಲಿಂದ ಮೇಲೆ ಕೇವಲ ಧರ್ಮವನ್ನೇ ಮಾಡು ಅಂತನ್ನುವಂತ ಆಗಿ
ಕೇಳುವವನ ಮನಸ್ಸಿನಲ್ಲಿ ಅದರ ಬಗ್ಗೆ ಜಿಗುಪ್ಸೆ ಹುಟ್ಟದಂತೆ ಒಂದು ಗ್ರಂಥ ನಿರ್ಮಾಣ ಮಾಡುವಂಥದ್ದು. ಇದು ಇಂಪ್ಯಾಕ್ಟ್ ಎಷ್ಟು ಜನರ ಮೇಲೆ ಆಗ್ತದೆ, ಇದು ಇಂಪ್ಯಾಕ್ಟ್ ಆಗ್ತದೆ. ಇದು ವೇದದಲ್ಲಿ ಒಂದು ಮಾತು ಬರ್ತದೆ, ವಿಹಿತಂ ಸಮಸ್ತಂ ದೇವಾಃ ಚರಂತಿ ತದರ್ಥಂ ಮುನಯಃ ದಶಾಂಶತೋ ಮನುಷ್ಯಾಃ ಅಂತ ಭಗವತ್ಪಾದರು ಇದನ್ನು ನ್ಯಾಯ ವಿವರಣದಲ್ಲಿ ಉದಾಹರಿಸ್ತಾರೆ. ವೇದದಲ್ಲಿ ಹೇಳಿದ ಧರ್ಮಗಳನ್ನು ಪರಿಪೂರ್ಣ ಮಟ್ಟಿಗೆ ಮಾಡೋರು ಅಂದ್ರೆ ದೇವತೆಗಳು. ವಿಹಿತಂ ಸಮಸ್ತಂ ಚರಂತಿ ದೇವಾಃ, ಒಂದಂಶವೂ ಅವರು ನ್ಯೂನತೆಗೆ ಒಳಪಡಿಸಲ್ಲಂತ, ಒಂದಂಶ ನ್ಯೂನತೆ ಕಂಡುಹಿಡಿಯಲಿಕ್ಕಾಗಲ್ಲಂತ, ಹಾಗೆ ಮಾಡ್ತಾರಂತವ್. ಅಷ್ಟು ಟ್ಯಾಲೆಂಟ್ ಇದೆ ಅವರಿಗೆ, ದೇಹ ಬಲ ಅಷ್ಟಿದೆ, ಬುದ್ಧಿ ಬಲ ಇದೆ, ಅದಕ್ಕೆ ಅವರು ದೇವತೆಗಳು. ವಿಹಿತಂ ಸಮಸ್ತಂ ದೇವಾಃ ಚರಂತಿ ತದರ್ಥಂ ಮುನಯಃ. ನೋಡಿ, ವೇದ ಇದೊಂದು ಸನ್ಸೆಕ್ಸ್ ಇದ್ದಂಗೆ. ಇವತ್ತೆಲ್ಲ ಶೇರ್ ಮಾರ್ಕೆಟ್ನಲ್ಲಿ ಯಾವ ಶೇರ್ ಎಷ್ಟರ ಮಟ್ಟಿಗೆ ಆಗ್ತದೆ, ಹಾಗೆ ವೇದದಲ್ಲೇ ಒಂದು ರೀತಿ ಒಂದು ಸನ್ಸೆಕ್ಸ್ ತೆಗಿತು. ಏನಂದ್ರೆ, ನಾನು ಹೇಳಿದ ಧರ್ಮವನ್ನು ಪೂರ್ಣ ಪ್ರತಿಶತ ಮಾಡೋರು ಯಾರು, ಅರ್ಥ ಮಾಡೋರು ಯಾರು ಅಂತ ಅದೇ ಹೇಳ್ಬಿಟ್ರು. ಅರ್ಥಂ ಮುನಯಃ, ಅರ್ಧದಷ್ಟು ಋಷಿಗಳು ಮಾಡ್ತಾರಂತೆ, ಮುನಿಗಳು. ನೋಡಿ, ವಸಿಷ್ಠ, ವಿಶ್ವಾಮಿತ್ರ, ವಾಮದೇವ ಋಷಿಗಳೆಲ್ಲ ವೇದದಲ್ಲಿ ಹೇಳಿದ್ದನ್ನು ಅರ್ಧದಷ್ಟೇ ಮಾಡ್ಲಿಕ್ಕೆ ಆಗೋದಂತ ಅವರಿಂದ. ನಿರವಕಾಶವಾದ ಮಾತು. ಮನುಷ್ಯರು ಎಷ್ಟು ಮಾಡ್ತಾರೆ ಅಂದ್ರೆ, ಮುಕ್ತಿಗೆ ಅರ್ಹರಾದಂತಹ ವ್ಯಕ್ತಿಗಳು, ಸುಜೀವಿಗಳು ಎಷ್ಟು ಮಾಡ್ತಾರೆ? ದಶಾಂಶತೋ ಮನುಷ್ಯಾ ವೇದ ಹೇಳ್ತಾರೆ. ಏನು ಹಿಂದೂ ಮುಂದೆ ಮಾಡ್ಲಿಕ್ಕೆ ಸಾಧ್ಯ ಈ ಮಾತನ್ನು ನೀವು? 10 ಅಂಶ ಅಷ್ಟೇ ಮಾಡ್ತಾನೆ, 10 ಅಂಶ ಅಷ್ಟೇ ಮಾಡ್ತಾನೆ. ಯೋಚಿಸ್ರಿ, ವೇದ ನಮ್ಮನ್ನ ನಿಂದಿಸ್ಲಿಕ್ಕೆ ಹೇಳ್ತಾ ಇಲ್ಲ ಈ ಮಾತನ್ನ, ಅಥವಾ ನಮ್ಮನ್ನ ಅದು ಡಿಗ್ರೇಡ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ ಈ ಮಾತನ್ನ, ಅಥವಾ ದೇವತೆಗಳನ್ನು ಹೊಗಳಿಕ್ಕೂ ಹೇಳ್ತಾ ಇಲ್ಲ ಈ ಮಾತನ್ನ. ಅದು ಏನ್ ಮಾಡ್ತಿದೆ? ಫ್ಯಾಕ್ಟ್, ಟ್ರೂ. ಪ್ರಪಂಚದಲ್ಲಿ ನಾನು ಹೇಳಿದ ಮಾತು, ವೇದದ ಧರ್ಮಗಳನ್ನ ಮನುಷ್ಯ ಸ್ತರದಲ್ಲಿದ್ದವನಿಗೆ ಮಾಡ್ಲಿಕ್ಕಾಗುವುದು 10ರಷ್ಟು. ಇಷ್ಟು ಹೇಳಿದೆ. ಇದನ್ನು ಯೋಚಿಸಿಯ ವೇದವ್ಯಾಸರಿಗೆ ನಾರದರಂತಾರೆ, ಸ್ವಾಮಿ, ನಿನ್ನ ಭಾಗವತ ಭಕ್ತಿರಸದ ಉದ್ರೇಕ ಆಗಿ, ಸಹಜವಾಗಿ ಮನುಷ್ಯನಲ್ಲಿ ಭಕ್ತಿರಸ ಉತ್ಪನ್ನ ಆಗಿ ನಿನ್ನ ಬಳಿಗೆ ಬಂದು ಶರಣಾಗಿರ್ಬೇಕು. ಅಂಥ ಒಂದು ಗ್ರಂಥವನ್ನು ನಿರ್ಮಾಣ ಮಾಡಿ. ಅದು ಎಂಥ ಧರ್ಮಗಳನ್ನು ಹೇಳುವಂತಾಗಿರಬೇಕು, ಎಂಥ ಅದ್ಭುತವಾದ ವಿಷಯಗಳು ಒಳಗೊಂಡಿರಬೇಕು, ಅದು ನಿನಗೆ ಬಿಟ್ಟದ್ದು. ಹೇಳ್ತದೆ ಭಾಗವತದಲ್ಲಿಯೂ ಧರ್ಮಗಳನ್ನ ಉಪದೇಶ ಮಾಡೇ ಮಾಡ್ತದೆ. 11ನೇ ಸ್ಕಂದದಲ್ಲಿ ಭಾಗವತ ಧರ್ಮ ಪ್ರಕರಣನೇ ಬಂದೇ ಬರ್ತದೆ. ಆದರೆ ವೇದದಲ್ಲಿ ಹೇಳಿದ್ದನ್ನೆಲ್ಲ ಜರಡಿ ಹಿಡಿದು ಮನುಷ್ಯ ಇಷ್ಟು ಮಾಡಬಹುದು ಅಂತ ಅದನ್ನು ಮೊದಲೇ ಈಗೆಲ್ಲ ಮಾಡ್ತಾರಲ್ವ, ಜರಡಿ ಹಿಡಿಯೋದು ಅಂತ ಅಷ್ಟು ಮಾಡಿ ಇಷ್ಟನ್ನು ಮಾಡಬಹುದು ಮನುಷ್ಯ ಅಂತ ಕರೆಕ್ಟಾಗಿ ಅಷ್ಟೇ ಮಾಡಿ ಕೊಟ್ರಂತ. ಅದು ಭಾಗವತ ಅಂತ ಅರ್ಥ. ಇದಾಗಲ್ಲ ಅಂತ ಅವ್ರಿಗೆ ಗೊತ್ತು. ನಾವೇನು ಯೋಚಿಸ್ತಿದ್ದೇವೆ ಅಂದ್ರೆ, ಆಗದ್ದನ್ನು ಹೇಳಿದೆ ಇದು ಅಂತ ಮೊದಲೇ ಅದರ ಮೇಲೆ ಗೂಬೆ ಕೊಡಿಸ್ತಿದ್ದೇವೆ ಭಾಗವತದ ಮೇಲೆ. ಇದಾಗಲ್ಲ ಬಿಡಪ್ಪ, ಇದು ಆಗಲ್ಲ ಬಿಡಪ್ಪ. ಅರೆ, ನಿನಕ್ಕಿಂತ 100 ಪಟ್ಟು ಅದು ಯೋಚಿಸಿದೆ, ಇದಾಗ್ತದೆ ಇದಾಗಲ್ಲ ಅಂತ 100 ಪಟ್ಟು ಯೋಚಿಸಿದೆ. ಅಂದ್ರೆ ಭಾಗವತ ಧರ್ಮದ ಬಗ್ಗೆ ಮನುಷ್ಯ ಯೋಚಿಸ್ತಾ ಇದ್ದಾನಲ್ಲ ಇವತ್ತು, ಆಗದೇ ಇದ್ದದ್ದನ್ನು ಭಾಗವತ ಹೇಳಿದ್ರೆ ಹೇಳಬೇಕು ಯಾಕೆ? ವೇದವ್ಯಾಸರ ಅಸರ್ವಜ್ಞರು ಅಂತ ಅನಿಸಲ್ವೇ? ಅವನು ನಾರಾಯಣನ ಅವತಾರ ಅಂತ ಒಪ್ಪಿದ್ದು ಎಲ್ಲಿ ಹೋಯ್ತು? ಆಗೋದನ್ನೇ ಹೇಳ್ತದೆ, ಆಗದ್ದನ್ನೇ ಹೇಳಲ್ಲ. ಅದಕ್ಕೆ ನಾರದರು ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ಇಂಥ ಧರ್ಮಗಳನ್ನು ಹೇಳ್ಕೊಡು, ಇದನ್ನ ನಮಗೆ ಮಾಡ್ಲಿಕ್ಕೆ ಆಗದ್ದನ್ನ ಹೇಳೋದಕ್ಕಿಂತ ಮಾಡ್ಲಿಕ್ಕೆ ಆಗೋದನ್ನ ಹೇಳು ಸ್ವಾಮಿ. ಇದೆಲ್ಲ ನಾರದರ ಪ್ರಾರ್ಥನೆಯಲ್ಲಿ ಬಂದ ವಿಷಯಗಳನ್ನು 1ನೇ ಸ್ಕಂದದಲ್ಲಿ ವಿಸ್ತಾರವಾಗಿ ನಾವು ಚಿಂತನೆ ಮಾಡ್ತೀವಿ. ವ್ಯಾಸರು ಕೇಳಿದರು, ನಿನಗೆ ಯಾಕೆ ಇಷ್ಟು ಭಾಗವತ ಧರ್ಮದ ಬಗ್ಗೆ ಆಸಕ್ತಿ ಮೂಡಿತು ಅಂತ. ಆ ಪ್ರಶ್ನೆಗೆ ಈಗ ಉತ್ತರ ಕೊಡ್ತಾರೆ. ನಾನು ಪ್ರಾರಂಭದ ಪ್ರವಚನದಲ್ಲಿ ಕೇಳ್ಕೊಂಡದ್ದು, ನಾರದರು ತಮ್ಮ ಜನ್ಮಾಂತರದ ಕಥೆ ಹೇಳಿದ್ರಂತೆ. ಅಹಂ ಪುರಾತೀತ ಭವಂ ಮುನೇ, ನಾನೊಬ್ಬ ದಾಸಿ ಪುತ್ರನಾಗಿದ್ದೆ ಜನ್ಮಾಂತರದಲ್ಲಿ.
ಆಗ ನಮ್ಮಮ್ಮ ನನ್ನನ್ನು ವಯಸ್ಸು ಸಣ್ಣದಿದ್ದಾಗ 4-6 ಜನ ಸನ್ಯಾಸಿಗಳು ಅವರ ಊರಿಗೆ ಚಾತುರ್ಮಾಸ್ಯ ಕೈಗೊಂಡ್ರಂತೆ ಬಂದು. ಈ ಹಿಂದೆಲ್ಲ ಚಾತುರ್ಮಾಸ್ಯ ಅಂದಾಗ 4 ತಿಂಗಳು, ಅದು ಹಾಗಿದೆ ಪ್ರಮಾಣ. ಸನ್ಯಾಸಿಗಳು ಮಳೆಗಾಲದಲ್ಲಿ ಎಲ್ಲೂ ಕೂಡ ಸಂಚರಿಸುವ ಹಾಗಿಲ್ಲ. ಇವಳಿಗೆ ನನ್ನ ಮಗನ ಉದ್ಧಾರ ಮಾಡಬೇಕಲ್ಲ ಯಾರಾದರೂ ಅಂತ ಆಸೆ ಇತ್ತು. ತಾಯಿ ಆ ಸಜ್ಜನರನ್ನ, ಸಾಧುಗಳನ್ನು ಹೋಗಿ ಬೇಡ್ಕೊಂಡು, ನಿಮ್ಮ ಮುಡಿಗೆ ಹಾಕಿದ್ದೇನೆ, ನನ್ನ ಮಗನ ಉದ್ಧಾರ ಮಾಡಿಬಿಟ್ಟು. ಸರಿ, ಸಂಚಾರ ಅಂತೂ ಇಲ್ಲ, ದಿನಾ ಬೆಳಗ್ಗೆಯಿಂದ ರಾತ್ರಿ ತನಕ ನಿನ್ನ ಮಗ ಇಲ್ಲೇ ಇರಲಿ ಅಂದ್ರಂತ. ಅವರ ಚಾತುರ್ಮಾಸ್ಯ ಮುಗಿಯೋವರೆಗೂ ಮಗ ಅಲ್ಲೇ ಇದ್ದ. ಇದು ಭಾಗ್ಯ. ಅವರು ಭಾಗವತ ಧರ್ಮಾನುಷ್ಠಾನ ಮಾಡ್ತಾ ಇದ್ರಂತೆ ಯತಿಗಳು. ತತ್ರಾನ್ವಹಂ ದಿನಚರಿ ಏನಾಗಿತ್ತು, ಸಾಧುಗಳ ಜೊತೆಗೆ ದಿನಚರಿ ಹೇಗಿತ್ತು ನಾರದರದ್ದು ಅಂತ ವಿವರಣೆ ಮಾಡ್ತಿದ್ದ. ಅದು ದಾಸಿಪುತ್ರನಾದಾಗ. ತತ್ರಾನ್ವಹಂ ಕೃಷ್ಣ ಕಥಾ ಪ್ರಗಾಯತಾಂ ಅನುಗ್ರಹೇಣ ಶೃಣುವಂ ಮನೋಹರಾಃ ತಾಶ್ರದ್ಧಯಾಮೇನು ಸವಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗತತಾ ಭವನ್ಮತಿಃ. ಸಾಧುಗಳ ಜೊತೆಯಲ್ಲಿರೋದು ಭಾಗ್ಯ, ದೊಡ್ಡ ಭಾಗ್ಯ. ಇದ್ದಾಗ ನನಗೆ ದಿನನಿತ್ಯ ಅವರು ಮಾಡ್ತಿದ್ದದ್ದೇನಲ್ಲಿ ಮನೋಹರಾಃ ಕೃಷ್ಣ ಕಥಾ, ಮನೋಹರವಾದ ಕೃಷ್ಣನ ಕಥೆಗಳನ್ನ ಅವರು ಬಾಯಿ ತುಂಬ ಗಾನ ಮಾಡ್ತಿದ್ರಂತೆ. ಪ್ರಗಾಯತಾಂ ಅನುಗ್ರಹೇಣ ಶೃಣುವಂ ಮನೋಹರಾಃ. ಮನೋಹರಾಃ ಕೃಷ್ಣ ಕಥಾ ತತ್ರ ಪ್ರಗಾಯತಾಂ ಅಶೃಣುವಂ. ಯಾಕೆ ದೇವರ ಕಥೆಯನ್ನು ಯಾವಾಗಲೂ ಕೇಳುವಂತಾಗಬೇಕು ಅಂದ್ರೆ ಅದು ಯಾವಾಗ ನಮ್ಮ ಮೇಲೆ ಪರಿಣಾಮ ಕೊಡುತ್ತದೆ ನಮಗೆ ಗೊತ್ತಿರಲ್ಲ. ಈಗ ಎಷ್ಟು ಸರಿ ನಮಗೆ ಬೇರೆ ಬೇರೆ ಗ್ರಾಮ್ಯ ಗೀತೆಗಳು ನಮ್ಮ ಮೇಲೆ ಪರಿಣಾಮ ಕೊಟ್ಟಿಲ್ಲ ಹೇಳಿ. ಮೊನ್ನೆ ಮಾಡಿದ ಒಬ್ಬ ಕವಿ ಕನ್ನಡದಲ್ಲಿರುವ ಹಾಡುಗಳೇ ನಮ್ಮ ಮೇಲೆ ಇಷ್ಟು ಪರಿಣಾಮ ಮಾಡ್ತಾವಂತೆ. ಮೊನ್ನೆ ಒಂದೇನೋ ಸಣ್ಣ ಮ್ಯೂಸಿಕ್ ಹಾಕಿರ್ತಾನೋ, 4 ಕಾಗೆ ಹಾರ್ತು, ಗುಬ್ಬಿ ಕೂಗ್ತು, ನದಿ ಹರಿತು, ಅವಳು ಇದನ್ನ ಮಾಡಿದ್ಲು, ನರ್ತನ ಮಾಡಿದ್ಲು, ಇನ್ನೊಂದೇನೋ 4 ಸೇರಿಸಿರ್ತಾನೆ. ಆ ಸೇರಿಸಿದ ಆ ರಾಗ ನಮ್ಮನ್ನು ಎಳಿಲಿಕ್ಕೆ ಶುರು ಮಾಡ್ತಿದ್ವಿ. 10 ಸಲ ಬೆಳಗ್ಗೆಯಿಂದ ಅದೇ ಬಾಯಲ್ಲಿ ಹೇಳ್ತಿರ್ತೀವಿ ಹಾಡನ್ನು. ಅವರಿಗೆಲ್ಲ ಪದ್ಮಭೂಷಣ, ಅದೇನು ದೊಡ್ಡ ಭಾರತ ರತ್ನ, ಇವ್ರದೇ ಇಷ್ಟದ 1000 ಜನ ಕೇಳ್ತಾರ, 1,00,000 ಜನ ಕೇಳ್ತಾರ. ಅದಕ್ಕೆಷ್ಟು ಆಕರ್ಷಣೆ, ಮನುಷ್ಯನ ಮೇಲೆ ಪರಿಣಾಮ ಆಗ್ತದೆ. ಇದೇ ಇಷ್ಟು ಪರಿಣಾಮ ಅಂದ್ರ ಭಗವಂತನ ಕಥೆ ಸಜ್ಜನರಿಗೆ ಪರಿಣಾಮ ಮಾಡದೇ ಇರ್ತದ. ಆ ದಾಸಿ ಪುತ್ರನ ಮೇಲೆ ಪರಿಣಾಮ ಮಾಡಿಬಿಡ್ತು. ಆತ ಹೇಳ್ತಾನೆ, ತಾಶ್ರದ್ಧಯಾಮೇನು ಸವಂ ವಿಶೃಣ್ವತಃ ಪ್ರಿಯಶ್ರವಸ್ಯಂಗತತಾ ಭವನ್ಮತಿಃ. ನನಗೆ ಭಾಗವತ ಧರ್ಮದ ಬಗ್ಗೆ ಬುದ್ಧಿ ಬರಲಿಕ್ಕೆ ಅವತ್ತು ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ ಶ್ರವಣ ನನ್ನ ಮೇಲೆ ಪರಿಣಾಮ ಮಾಡಿತ್ತು, ಅದಕ್ಕೆ ಈ ಭಾಗವತ ಮಾಡು ಅಂತ ಕೇಳ್ತಿದ್ದೇನೆ ಅಂತ ಅಂತಿದ್ದಾನೆ. ತಸ್ಮಿಂಸ್ತದಾ ಲಬ್ಧ ರುಚೇರ್ಮಹಾಮತೆ ಪ್ರಿಯಶ್ರವಸ್ಯ ಸ್ಖಲಿತಾ ಭವನ್ಮತಿಃ ಯಯಾಹಂ ಏತತ್ ಸದಸತ್ಸ್ವಮಾಯಯಾ ಪಶ್ಯೇ ಮಯಿ ಬ್ರಹ್ಮಣಿ ಕಲ್ಪಿತಂ ಪರೇ. ಏನು ಅದ್ಭುತ ಶ್ಲೋಕಗಳಿವೆಲ್ಲ. ಭಾಗವತರು ಭಗವಂತನ ಕಥೆ ಹೇಳಿ ಕೇಳಿ ಕೇಳಿ ನನ್ನ ಮೇಲೆ ಆದ ಪರಿಣಾಮದಿಂದ ಈ ಬುದ್ಧಿ ನನಗುಂಟಾಯಿತು ಸ್ವಾಮಿ, ನಾನು ಬಿಡಬಾರದು ಇದನ್ನ ಅಂತ ಹೇಳಿ ಆ 4 ತಿಂಗಳು ಪೂರ್ಣ ಅವರ ಜೊತೆಗೆ ಇದೆ. 2 ಋತುಗಳನ್ನು ಹೇಳ್ತಾರೆ. ಇತ್ತಂ ಶರತ್ ಪ್ರಾವೃಷಿ, ಶರದ್ ಋತು, ಪ್ರಾವೃಡ್ ಋತು ಅಂದ್ರೆ ವರ್ಷ ಋತು ಅಂತ ಅರ್ಥ. ಇತ್ತಂ ಶರತ್ ಪ್ರಾವೃಷಿಕಾ ಋತು ಹರೇ ವಿಶೃಣ್ವತೋ ಮೇನು ಸವಂ ಯಶೋಮಲಂ. ಹರೇಹೇ ಅಮಲಂ ಯಶಃ ವಿಶೃಣ್ವತಃ ಮೇ. 2 ಋತುಗಳ ಕಾಲ ಆ ಭಗವಂತನ ಈ ಕಥೆಗಳನ್ನ ಶ್ರವಣ ಮಾಡಿದ ನನ್ನ ಮೇಲೆ ಏನ್ ಪರಿಣಾಮ ಆಯಿತು ಅಂದ್ರೆ ಮೊದಲು ಬರೀ ಕೇಳ್ತಿದ್ದೆ, ಆಮೇಲೆ ಬಾಯಲ್ಲಿ ತಾನಾಗೆ ಹೇಳಲಿಕ್ಕೆ ಶುರು ಮಾಡಿದೆ ಅಂತಂತಾರೆ. ಸಂಕೀರ್ತ್ಯಮಾನಂ ಮುನಿಭಿರ್ಮಹಾತ್ಮಭಿಃ ಭಕ್ತಿ ಪ್ರವೃತ್ತಾತ್ಮರಜಸ್ತಮೋಪಹ. 1 ವಾರ
ಭಾಗವತದ ಶ್ಲೋಕಗಳಲ್ಲಿರುವ ವಿಷಯಗಳನ್ನು ಒಂದೇ ಮನಸ್ಸಿನಿಂದ ಒಂದು ಅದ್ಭುತವಾದ ರಾಗ ಧ್ವನಿಗಳಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ದನ್ನು ಕೇಳಿಬಿಟ್ರೆ ಸಾಕಂತೆ ಮುಂದಿನ ವಾರಕ್ಕೆ ಬ್ಯಾಡ ಅಂದ್ರೂ ನಮ್ಮ ಬಾಯಲ್ಲಿ ಆ ಶ್ಲೋಕ ಬರ್ಲಿಕ್ಕೆ ಶುರುವಾಗ್ತದೆ. ಆ ರಾಗ ಹಾಗೆ ಕೂಡ್ತದೆ, ಆ ಶ್ಲೋಕ ಹಾಗೆ ನಲೀತದೆ, ಪದಗಳು ಹಾಗೆ ಬರ್ಲಿಕ್ಕೆ ಶುರು ಆಗ್ತವೆ. ಸಂಕೀರ್ತ್ಯಮಾನಂ ಮುನಿರ್ಮಹಾತ್ಮಭಿಃ. ಆ ಎಲ್ಲ ಮಹಾತ್ಮರು ಭಗವಂತನ ನಾಮ ಹೇಳಿ ಜಯಘೋಷ ಮಾಡ್ತಾ ಇದ್ರು. ಇವನು ಸುಮ್ಮನೆ ಕೂಡ್ತಿದ್ದ ಮೊದಲು 2 ಋತುಗಳ ಕಾಲ, ಅಂದ್ರೆ 4 ತಿಂಗಳುಗಳ ಕಾಲ ಕೇಳಿದ್ರ ಪ್ರಭಾವದಿಂದ ಇವನು ಬಾಯಲ್ಲಿ ಸಂಕೀರ್ತನ ಮಾಡ್ಲಿಕ್ಕೆ ಶುರು ಮಾಡಿದ್ದ. ಇದು ನನ್ನ ಜೀವನದಲ್ಲಾದ ಪರಿಣಾಮ, ಟರ್ನಿಂಗ್ ಪಾಯಿಂಟ್ ಅಂತ ಇತ್ತೀಚೆಗೆ ಕೇಳ್ತೇವೆ. ನನ್ನ ಲೈಫನ್ನೇ ಬದಲಾಯಿಸ್ಬಿಡ್ತದು. ಹೀಗೆ ಸ್ವತಃ ನಾರದರು ತಮ್ಮ ಆತ್ಮಕಥೆಯನ್ನ ವ್ಯಾಸರ ಮುಂದೆ ಹೇಳಿ ತಮ್ಮ ಬದುಕಿನಲ್ಲಾದ ಬದಲಾವಣೆನೇ ಭಾಗವತರಿಂದ, ಭಾಗವತ ಧರ್ಮದಿಂದ ಆದ ಕಾರಣ ಸ್ವಾಮಿ ಆ ಭಾಗವತ ಗ್ರಂಥ ರಚನೆ ಮಾಡಿಕೊಡು. ವ್ಯಾಸರು ಕೇಳ್ತಾರೆ, ಇಷ್ಟು ಪರಿಣಾಮ ಆಯ್ತಲ್ಲ ನಿನ್ನ ಮೇಲೆ, ನಿನಗೇನು ಕೊಟ್ರು ಅವರು? ನೀನು ಕಥಾಶ್ರವಣ ಮಾಡಿದ್ರಿಂದ ಏನು ಕೊಟ್ಟರು? ಏನು ಕೊಟ್ರ? ನಾನು ನಾರದ ಆದದ್ದೇ ಅವರಿಂದ ಅನ್ನತ್ತೆ. ನಾನು ಎಲ್ಲಿದ್ದೆ, ಏನಾದೆ? ದಾಸೀಪುತ್ರನಾದ ನನ್ನನ್ನ 12 ಅಕ್ಷರ, 12 ಅಕ್ಷರದ ಒಂದು ಮಂತ್ರ, ಬೀಜ ಮಂತ್ರ ಹೇಳಿ ಹೋಗ್ಬಿಟ್ಟು ಅವರು ಹೇಳಿದ್ರಿಂದ ನನ್ನ ಬದುಕಿನಲ್ಲಾದ ಬದಲಾವಣೆ ಅಂದ್ರೆ ಇವತ್ತು ಸ್ವಾಮಿ ಒಂದು ಕ್ಷಣ ಬಿಡದೆ ನಿನ್ನ ದರ್ಶನದ ಭಾಗ್ಯ, ನೆನೆಸಿದಾಗೆಲ್ಲ ನಿನ್ನ ನೋಡುವ ಭಾಗ್ಯ, ಕ್ಷಣ ಬಿಡದೆ ಎಡಬಿಡದೆ ನಿನ್ನ ಬಾಯಲ್ಲಿ ನಾಮ ಹೇಳುವ ಭಾಗ್ಯ, ನಾನು ಹೇಳಿದ ನಾಮದಿಂದ ಮತ್ತೊಬ್ಬರ ಪಾಪ ಕಳೆಯುವಷ್ಟರ ಮಟ್ಟಿಗೆ ಭಾಗ್ಯ ನನಗೆ ಸಿಕ್ಕಿದೆ ಅಲ್ಲ ಸ್ವಾಮಿ, ಇದಕ್ಕಿಂತ ನನಗೇನು ಬೇಕು? ಇದು ನಾರದರ ಆತ್ಮಕಥೆ. ಆಗ ಕೇಳ್ತಾನೆ ಭಗವಂತ, ನೀನು ಮೊದಲು ಏನಾಗಿದ್ದಿ ಅಂತ ಕೇಳ. ಹಿಂದೆ ಉಪಬರಹಣ ಅಂತ ಒಬ್ಬ ಗಂಧರ್ವರಾಗಿದ್ದರಂತೆ. ಆ ಸಂದರ್ಭದಲ್ಲಿ ಅವರಿಗೆ ವಿದ್ಯೆ ಮದ, ಗಾಂಧರ್ವ ವಿದ್ಯೆ ಮದ ಬಂದದ್ರಿಂದ ಶಾಪಗ್ರಸ್ತರಾಗಿ ದಾಸೀಪುತ್ರರಾಗುವಂತಾಯ್ತು. ದಾಸೀಪುತ್ರರಾದಾಗ ಮಹಾತ್ಮರ ಸಮಾಗಮದಿಂದ ಭಾಗವತ ಧರ್ಮದಲ್ಲಿ ಶ್ರದ್ಧೆ ಹುಟ್ಟಿ ಅತಿಯಾದ ಶ್ರದ್ಧೆಯನ್ನು ಬೆಳೆಸಿಕೊಂಡ ಮೇಲೆ ಅದೇ ಅವರ ಬಾಯಿಯಿಂದ 12 ಅಕ್ಷರದ ಮಂತ್ರವನ್ನು ಉಪದೇಶ ಪಡೆದರಂತೆ. ಆ 12 ಅಕ್ಷರದ ಮಂತ್ರ ಬೇರೆ ಇನ್ಯಾವುದಲ್ಲ, ಶ್ರೀಮದ್ ಭಾಗವತದ ಬೀಜ ಮಂತ್ರ ಅಂತೆ. ನೋಡಿ, ಭಾಗವತದ 12 ಸ್ಕಂಧಗಳ ಬೀಜ ಯಾವುದು? 12 ಅಕ್ಷರದ ಮಂತ್ರ. ಹಾಗಾಗಿ ಭಾಗವತ ಶ್ರವಣ ಮಾಡುವಾಗ ಈ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ತಾ ಹೇಳ್ತಾ ಶ್ರವಣ ಮಾಡೋ ಪದ್ಧತಿ ಬಂತದ್ದು. ಓಂ ನಮೋ ಭಗವತೆ ವಾಸುದೇವಾಯ. ನೋಡಿ, 12 ಅಕ್ಷರದ ಮಂತ್ರ ಇವತ್ತು 12 ಸ್ಕಂಧ ಶಾಖೋಪಶಾಖೆಗಳಾಗಿ ದೊಡ್ಡ ವೃಕ್ಷವಾಗಿ ಬೆಳೆದು ನಿಂತಿದೆ. ಇದನ್ನ ಸ್ವತಃ ನಾರದರು ಚರಿತ್ರೆ ಹೇಳುವಾಗ ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿಮಮೂರ್ತಿಕಂ ಯಜತೆ ಯಜ್ಞ ಪುರುಷಂ ಸ ಸಮ್ಯಕ್ ದರ್ಶನ ಪುಮಾನ್. ಇಲ್ಲೊಂದು ಮಂತ್ರ ಹೇಳಿ ಆ ಮಂತ್ರಕ್ಕೆ ಅನುಗುಣವಾದ ಭಗವಂತನ ಮೂರ್ತಿಯನ್ನ ಧ್ಯಾನ ಮಾಡಬೇಕಾದ ಮೂರ್ತಿಯನ್ನು ತಿಳಿಸಿ ವಿವರಣೆಯನ್ನು ಕೊಟ್ಟು ಇದನ್ನು ದಿನ ಯಾರು ಮಾಡ್ತಾನೆ, ಸ್ವಧರ್ಮದ ಆಚರಣೆ ಯಾರು ಮಾಡ್ತಾನೆ, ಅವನು ಭಗವಂತನನ್ನ ಕಾಣ್ತಾನೆ ಅಂತ ಫಲವನ್ನು ಹೇಳ್ತಾನೆ. ಹಾಗಾಗಿ ಸ್ವತಃ ನಾರದರ ಆತ್ಮಕಥೆ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ. ಅದನ್ನು ಶ್ರವಣ ಮಾಡಬೇಕು. ಮೊದಲನೇ ಸ್ಕಂದದಲ್ಲಿ ಆಗಾಗ ನೆನಪಿಸ್ಕೊಳ್ತಿರ್ಬೇಕು. ಆಗಾಗ ನಾರದರ ಕಥೆಯನ್ನು ನೆನಪಿಸ್ಕೊಂಡ ಹಾಗೆ ನಮ್ಮಲ್ಲಿ ಒಂದು ಉತ್ಸಾಹ ಬರ್ತದೆ, ಏನು ಅದ್ಭುತ ಅಲ್ಲ ಅಂತ. ಭಗವಂತನ ನಾಮ, ಭಗವಂತನ ಮಂತ್ರ, ಭಾಗವತ ಮಂತ್ರ, ಬೀಜ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ, ಅದು ಅದ್ಭುತವೇ. ಈ ರೀತಿ ನಾರದರು ತಮ್ಮ ಚರಿತ್ರೆಯನ್ನು ಹೇಳುವುದರ ಮೂಲಕ ವ್ಯಾಸರನ್ನು ಪ್ರಾರ್ಥಿಸಿ ಭಾಗವತ ನಿರ್ಮಾಣ ಮಾಡಿ ಸ್ವಾಮಿ ಅಂದದ್ರಿಂದ ಅದೇ ಭಾಗವತದ ನಿರ್ಮಾಣ ಆಯಿತು. ಆವಾಗ ಮುಂದೆ ಅದರ ಬೆಳವಣಿಗೆ ಹೇಗಾಯಿತು ಅಂತ ನಿನ್ನೆ ನಾವು ಚರಿತ್ರೆಯನ್ನು ಸ್ಮರಣೆ ಮಾಡಿದ್ವಿ. ಸೂತ ಪುರಾಣಿಕರನ್ನ ಶೌನಕರು ಕೇಳ್ತಾರೆ, ಭಾಗವತವನ್ನು ಪ್ರವೃತ್ತಿ ಮಾಡಿದ ಮೇಲೆ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳಿದ್ರು, ಪರೀಕ್ಷಿತ್ ರಾಜನಿಗೆ ಭಾಗವತ ಹೇಳುವ ಸಂದರ್ಭ ಯಾಕೆ ಬಂತು, ಅದನ್ನು ವಿಸ್ತಾರ ಮಾಡಿದ್ವಿ. ಪರೀಕ್ಷಿತ್ ರಾಜನ ಹುಟ್ಟು ಹೇಗಾಯಿತು,
ನಾವು ಚರಿತ್ರೆ ಕೇಳಿದ್ದೇವೆ. ಶುಕಾಚಾರ್ಯ ಶೌನಕರಿಗೆ ಚರಿತ್ರೆಗಳು ಸಾಕಷ್ಟು ಗೊತ್ತಿತ್ತು. ಅದರ ವಿವರಣೆ ನಿಮ್ಮ ಬಾಯಿಂದ ಕೇಳಬೇಕು ಅಂತ ಆಸೆ. ಯಾಕಂದ್ರೆ ದೇವರನ್ನ ಸ್ಮರಣೆ ಮಾಡಿಸ್ತಾ ಇರ್ತಾರೆ ಮಧ್ಯ ಮಧ್ಯದಲ್ಲಿ. ನಿಮ್ಮ ಬಾಯಿಂದ ಭಗವಂತನ ಕಥೆ, ಭಗವದ್ ಭಕ್ತರ ಕಥೆ ಕೇಳ್ತಿದ್ರೆ ನಮಗಂತೂ ತೃಪ್ತಿ ಇಲ್ಲ ಅಂತಾರೆ ಶೌನಕರು. ನಮಗೆ ತೃಪ್ತಿ ಇಲ್ಲ. ಹಸಿವೆ ನೆನಪಾಗಲ್ಲ, ನೀರಡಿಕೆಗಳು ನೆನಪಾಗಲ್ಲ. ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡುವ ಕೌಶಲ ಅದು ಸೂತ ಪುರಾಣಿಕರ ಕೌಶಲ ಅಂತ ಭಾಗವತ ಹೇಳ್ತದೆ. ಶ್ರೀ ಸೂತವಾಚ, ಶುಕಾಚಾರ್ಯರು ಭಾಗವತ ಹೇಳಿದ್ರೆ ಹೇಗೆ ಎನ್ನುವುದೇ ಸಮಸ್ಯೆ. ಶೌನಕರಿಗೆ ಅನಿಸಿತ್ತು, ಶುಕಾಚಾರ್ಯರ ಬಗ್ಗೆ ಪರಿಚಯ ಇತ್ತು ಶೌನಕರಿಗೆ. ಯಾಕಂದ್ರೆ ಒಂದು ಕ್ಷಣ ಒಂದು ಕಡೆಯಲ್ಲಿ ನಿಲ್ಲವರಲ್ಲ, ಅರ್ಧ ಕ್ಷಣ ನಿಂತರೆ ಹೆಚ್ಚಂತೆ. ಯಾವ ಲೋಕದ ವಸ್ತುಗಳು ಶುಕಾಚಾರ್ಯರನ್ನು ಆಕರ್ಷಿಸಲಿಕ್ಕೆ ಸಮರ್ಥ ಆಗಿಲ್ಲ ಅಂತ ಇದುವರೆಗೂ. ಯಾವ ವಸ್ತುವೂ ಇಲ್ಲ. ಅಂಥ ಅವರಿಗೆ ನಿರಭಿಮಾನ, ವೈರಾಗ್ಯ. ಆದರೆ ಒಂದೇ ಒಂದನ್ನು ಅವರನ್ನು ಆಕರ್ಷಣೆ ಮಾಡಿರೋದು ಅಂತ ಹೇಳ್ತದೆ ಭಾಗವತ. ಲೋಕದ ಯಾವ ವಸ್ತುಗಳು ಅವರನ್ನು ಆಕರ್ಷಿಸದೇ ಇದ್ರು ಒಂದು ಮಾತ್ರ ಅವರನ್ನು ಗಟ್ಟಿ ಹಿಡ್ಕೊಂಡು ಎಳಿತಾ ಇದೆ ಶುಕಾಚಾರ್ಯ. ಯಾವುದದು? ಹರೇ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ. ಹರೇ ಗುಣಾಕ್ಷಿಪ್ತಮತಿ ಭಗವಾನ್ ಬಾದರಾಯಣಿ. ಬಾದರಾಯಣಿ ಅಂದ್ರೆ ಬಾದರಾಯಣರ ಮಗನಾದ್ರಿಂದ ಬಾದರಾಯಣಿ, ವೇದವ್ಯಾಸರ ಮಗ. ಆ ಕಾರಣಕ್ಕೆ ಸಂಸ್ಕೃತದಲ್ಲಿ ಬಾದರಾಯಣಿ ಅಂತ ಆಗ್ತದೆ. ಶುಕಾಚಾರ್ಯರಿಗೆ ಹೆಸರು. ಹರೇ ಗುಣಾಕ್ಷಿಪ್ತಮತಿ, ಲೋಕದ ಯಾವ ವಸ್ತುಗಳು ಅವರನ್ನು ಆಕರ್ಷಿಸದೆ ಹೋದ್ರು ಭಗವಂತನ ಗುಣಗಳು ಮಾತ್ರ ಅವರನ್ನು ಎಲ್ಲೂ ಬಿಡದಂತೆ ಆಕರ್ಷಿಸ್ತಾ ಇದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಅನಂತ ಗುಣ ಪರಿಪೂರ್ಣನಾದ ಶ್ರೀಹರಿಯ ಗುಣಗಳು ಶುಕಾಚಾರ್ಯರ ಮನಸ್ಸನ್ನು ಗಟ್ಟಿ ಆಕರ್ಷಿಸಿ ಹಿಡಿದ್ಬಿಟ್ಟಿದೆ. ಹಿಂಗಾಗಿ ಅವರಿಗೆ ಹೊರಗಡೆ ಹೋಗೋ ಪ್ರಸಂಗನೇ ಇಲ್ಲ. ನಮ್ದೆಲ್ಲ ವ್ಯತ್ಯಾಸ ಆಗಿದೆ. ನಮ್ದು ಒಳಗೆ ಹೋಗೋ ಪ್ರಸಂಗನೇ ಇಲ್ಲ. ಅಷ್ಟು ಲೋಕದಲ್ಲಿರೋ ವಸ್ತುಗಳೆಲ್ಲ ನಮ್ಮನ್ನು ಆಕರ್ಷಿಸಿ. ಹಾಗಾಗಿ ಕೇಳ್ತಾರೆ, ಪರೀಕ್ಷಿತನಂಥ ರಾಜನ ಮನೆಗೆ ಹೋಗಿ, ಅಥವಾ ರಾಜ ಅದೇನೋ ಗಂಗಾ ತೀರದಲ್ಲಿ ಕುಳಿತಿದ್ದ, ಅಲ್ಲಿಗೆ ಹೋಗಿ 7 ದಿನಗಳ ಕಾಲ ಒಂದು ಕಡೆಯಲ್ಲಿ ಕೂತುಕೊಂಡು ಶುಕಾಚಾರ್ಯರು ಭಾಗವತ ಹೇಳ್ತಾರೆ ಅಂತಂದ್ರೆ ಯಾಕೋ ಅಸಂಭಾವಿತ ಅನಿಸ್ತದೆ ಅಂದ್ರೆ ಶೌನಕರು. ಅಸಂಭಾವಿತ ಅನಿಸ್ತದೆ. ಯಾಕೆ? ಏನಾದ್ರೂ ಅಪೇಕ್ಷೆ ಇತ್ತ? ಅಂಥವ್ರೇನೋ ಪುರಾಣ ಹೇಳಲಿಕ್ಕೆ ಒಂದು ಕಡೆಯಲ್ಲಿ ಕೂತಿದ್ರಪ್ಪ, ಅವರೊಬ್ಬರು ಪ್ರಾಯೋಜಕರಿದ್ರು, ಇವರಿಗೆ ಇಷ್ಟು ದಕ್ಷಿಣೆ ಬರ್ತಿತ್ತು, ಪ್ರಾಯೋಜಕರಿಗೆ ಏನೋ ಪುಣ್ಯ ಬರಬೇಕಾಗಿತ್ತು. ಹಿಂಗೇನಾದ್ರೂ ಪರೀಕ್ಷಿತ ರಾಜ ಶುಕಾಚಾರ್ಯರ ಮಧ್ಯದಲ್ಲಿ ಭಾಗವತ ನಡೆದಾಗ ಇವರಿಗೇನೋ ಒಂದು ಆಸೆ ಇರಬೇಕಲ್ಲ. ಅದಕ್ಕೆ ಹೇಳ್ತಾರೆ ಶೌನಕರು, ಆತ್ಮ ರಾಮಾಶ್ಚ ಮುನಯ ನಿರ್ಗ್ರಾಹ್ಯ ಅಪ್ಯುಪುರುಕ್ರಮೇ. ನಿರ್ಗ್ರಾಹ್ಯ, ಏನೂ ಬೇಡ ಇವರಿಗೆ. ಏನು ಕೊಟ್ಟರು ಬೇಡ. ಪಾಲ ಪೂಜೆ ಮಾಡಿದ್ರು ಬೇಡ, ದಕ್ಷಿಣೆ ಕೊಟ್ಟರೆ ಬೇಡವೇ ಬೇಡ, ರಾಜ್ಯ ಬೇಡ, ಗೋ ಬೇಡ, ಮನೆ ಬೇಡ, ಯಾವುದೂ ಬೇಡ. ಮತ್ತೇನು? ದೇವರೊಬ್ಬ ಸಾಕು. ನೀನ್ ಯಾಕೆ ಬೇಕು? ನೀನ್ ಯಾಕೆ ಬೇಕು? ಕುರ್ವಂತೆ ಅಹೈತುಕೀಂ ಭಕ್ತಿಂ, ಅಹೈತುಕೀಂ ಭಕ್ತಿಂ ಸವೈ ನಿವೃತ್ತ ನಿರತಃ ಸರ್ವತ್ರ ಉಪೇಕ್ಷಕೋ ಮುನಿ ಕಸ್ಯವಾ ಬೃಹತಿ ಮೇಕ. ಇಂಥವರು ಭಾಗವತವನ್ನು ಹೇಳಬೇಕಾದ್ರೆ ಬಹಳ ವಿಶೇಷ ಅನಿಸ್ತದೆ. ಯಾಕೆ ಹೇಳಿದರು? ಯಾವ ಕಾರಣಕ್ಕೆ ಹೇಳಿದರು? ಯಾವ ಲಾಭಕ್ಕೆ ಹೇಳಿದರು? ಅದಕ್ಕಾಗಿ ನನಗದು ವಿವರಣೆ ಕೊಡ್ರಿ ಅಂತ ಶೌನಕರು ಸೂತ್ರರನ್ನ ಪ್ರಾರ್ಥಿಸಿದ್ದಕ್ಕೆ ಪರೀಕ್ಷಿತನ ಹುಟ್ಟಿನ ಚರಿತ್ರೆಯನ್ನ, ಅದಕ್ಕೂ ಹಿಂದೆ ನಡೆದ ಘಟನೆಗಳನ್ನೆಲ್ಲ ಮೊದಲನೇ ಸ್ಕಂದದಲ್ಲಿ ಮಹಾಭಾರತದಲ್ಲಿ ಬಂದದ್ದಕ್ಕೆ ಅನುಗುಣವಾಗಿ ನಿರ್ಣಯ ಕೊಡ್ಲಿಕ್ಕೆ ಶುರು ಮಾಡ್ತದೆ. ಹಾಗಾಗಿ ಭಾಗವತದ ಮೊದಲನೇ ಸ್ಕಂದದಲ್ಲಿ ಸುಮಾರು 5ಕ್ಕಿಂತಲೂ ಹೆಚ್ಚು ಭಾಗಗಳಲ್ಲಿ ಮಹಾಭಾರತದ ನಿರ್ಣಯ ಕೊಟ್ಟಿದೆ. ಹಾಗಾಗಿ ನಮಗೆ ಇದನ್ನು ಅಧ್ಯಯನ ಮಾಡುವಾಗ ಒಂದೆಡೆ ಮಹಾಭಾರತನೂ ಗೊತ್ತಿರಬೇಕು, ಭಾಗವತವನ್ನ ನೋಡುವಾಗ ಆ ಮಹಾಭಾರತದಲ್ಲಿ ಹೇಳಿದ್ದಕ್ಕೂ ಭಾಗವತದಲ್ಲಿ ಹೇಳಿದ್ದಕ್ಕೂ ಎಲ್ಲಾದ್ರೂ ವ್ಯತ್ಯಾಸ ಬಂತ ಅನ್ನೋದನ್ನು ಮನಗಾಣಬೇಕು. ಅದನ್ನು ಪರಿಹಾರ ಹೇಗೆ ಮಾಡ್ಕೊಳ್ಬೇಕು, ಆ ಇನ್ಸಿಡೆನ್ಸ್ಗಳನ್ನು ನಾವು ಚಿಂತನೆ ಮಾಡಬೇಕು. ದುರ್ಯೋಧನ
ಕುರುಕ್ಷೇತ್ರದಲ್ಲಿ ತೊಡೆ ಮಾಡ್ಕೊಂಡು ಬಿದ್ದಿನ. ಅಶ್ವತ್ಥಾಮ ಯಾರಾದರೂ ಬದುಕಿದಾರ ಅಂತ ನೋಡ್ಲಿಕ್ಕೆ ಬಂದ. ದುರ್ಯೋಧನ ಸತ್ತಿಲ್ಲ, ಕೆಳಗೆ ಬಿದ್ದಿದ್ದಾನೆ. ಅಶ್ವತ್ಥಾಮ ಬಂದಾಗ ದುರ್ಯೋಧನ ಬದುಕಿದಾನೆ ಎಂದು ಗೊತ್ತಾಯಿತು. ಅವನೊಟ್ಟಿಗೆ ಮಾತನಾಡ್ತಾ ದುರ್ಯೋಧನ ಹೇಳಿದ್ದಂತ ಅಶ್ವತ್ಥಾಮ, ನೀನು ನಾನು ಬಹಳ ಹಿಂದಿನಿಂದ ಸ್ನೇಹಿತರು, ಬೆಸ್ಟ್ ಫ್ರೆಂಡ್ ಅಂತಿರ್ತಾರಲ್ಲಿ, ಬೆಸ್ಟ್ ಕೊಲೀಗ್ ಅಂತ, ಬಹಳ ಸ್ನೇಹಿತರು. ನನಗೊಂದು ಮಾತನಾಡಿಸ್ಕೊಡ್ತೀಯ? ನಾನಿನ್ನೇನು ಬದುಕಲ್ಲ, ನಿನ್ನ ಸ್ನೇಹಿತ ಅಂತ ಕೇಳ್ತಿದ್ದೇನೆ, ನನಗೊಂದು ಮಾತನಾಡಿಸ್ತೀಯ ಅಂತ ಶುರು ಮಾಡಿ. ಸಾಯುವಾಗ ಯಾವಾಗಲೂ ಅಷ್ಟೇ, ಎಂಥವನಿಗೂ ಕರುಣೆ ಬಂದ್ಬಿಡ್ತು. ಮೇಲಾಗಿ ದುರ್ಯೋಧನಿಗೂ ಅಶ್ವತ್ಥಾಮನಿಗೂ ಗುರುಕುಲದಲ್ಲಿರುವಾಗಲಿಂದಲೂ ಸ್ನೇಹ. ಅವನು ದುಷ್ಟ, ಅವನು ಸರಿ ಇಲ್ಲ, ಪಾಂಡವರನ್ನ ಹಾಳು ಮಾಡಬೇಕು ಅಂತಿದ್ದ, ಎಲ್ಲ ಗೊತ್ತಿದೆ ಅಶ್ವತ್ಥಾಮನಿಗೆ. ಆದ್ರೆ ಆ ಸಂದರ್ಭ ಹಾಗೆ ಬಂದ್ಬಿಡ್ತದೆ ನೋಡಿ. ಶ್ಲೋಕ ಭಾಗವತ ಕಣ್ಣಿಗೆ ಕಟ್ಟುವಂತೆ ದೃಶ್ಯವನ್ನ ಸೆರೆ ಹಿಡಿದುಕೊಳ್ತದೆ. ಯದಾ ಮೃಧೆ ಕೌರವ ಸೃಂಜಯಾನ ವೀರೇಶ್ವಥೋ ವೀರಗತಿಂ ಗತೇಷು ವೃಕೋದರಾ ವಿದ್ಧಗದಾಭಿಮರ್ಶನಾತ್ ಭಗ್ನೋರುದಂಡೇ ಧೃತರಾಷ್ಟ್ರಪುತ್ರೇ ಭರ್ತುಃ ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ ಅಪಾಹರದ್ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಇದೆಲ್ಲ ಶ್ಲೋಕ ಭಾಗವತದ ಮೊದಲನೇ ಸ್ಕಂಧದಲ್ಲಿ ಆ ದೃಶ್ಯವನ್ನು ಚಿತ್ರಣ ಮಾಡ್ತದೆ. ಭರ್ತು ಪ್ರಿಯಂ ದ್ರೌಣಿ ರೀತಿ ಸ್ಮ ಪಶ್ಯನ್. ದ್ರೌಣಿಗೆ ಅಶ್ವತ್ಥಾಮ ದುರ್ಯೋಧನ ಮಾತು ಕೊಡು ಅಂತ ಕೇಳುವಾಗ, ದುರ್ಯೋಧನ ನಿನಗೆ ಮಾತು ಕೊಡದೆ ಇರ್ತೇನ, ನೀನು ಏನು ಹೇಳ್ತೀಯ ಅದನ್ನು ಮಾಡ್ತೇನೆ ಅಂತ. ಅದರ ಹಿನ್ನೆಲೆಯಲ್ಲಿ ಕಥೆ ಭಗವತ್ಪಾದರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಕಥೆನೂ ನೆನಪಿಸ್ಕೊಂಡಿರ್ಬೇಕು ನೋಡಿ. ನಮ್ಮ ಜೀವನದಲ್ಲಿ ಯಾವ್ಯಾವ ಏನೇನು ಪರಿಣಾಮ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತಾರೆ. ಒಂದ್ಸಲಿ ಅಶ್ವತ್ಥಾಮ ಆಟ ಆಡ್ತಾ ಪಾಂಡವರು ಕೌರವರು ಎಲ್ಲರೂ ಸೇರಿ ಆಟ ಆಡ್ತಾ ಇದ್ದಾಗ ದುರ್ಯೋಧನ ಕರೆದ್ನಂತೆ, ದಿನ ನಿಮ್ಮ ಮನೆಗೆ ಹಾಲು ಕುಡಿಯಲಿಕ್ಕೆ ಹೋಗ್ತೀವಿ, ಇವತ್ತು ನನ್ನ ಮನೆಗೆ ಬಾ ಅಂತೆ. ದ್ರೋಣಾಚಾರ್ಯರು ಬಡವರು, ಅಪ್ರತಿಗ್ರಹೋಚ್ಚ, ಇನ್ನೊಬ್ಬರಿಂದ ಪ್ರತಿಗ್ರಹಿಸುವವರಲ್ಲ. ರಾಜ ಮಹಾರಾಜರು ರಾಜಕುಮಾರರಿಗೆಲ್ಲ ಪಾಠ ಮಾಡಿದ ದ್ರೋಣಾಚಾರ್ಯರಿಗೆ ಒಬ್ಬರಿಂದ ₹1 ಇಸ್ಕೊಳ್ತಿರ್ಲಿಲ್ಲ. ಅವರ ಸಂಕಲ್ಪ ಹಾಗಿತ್ತು, ಅಪ್ರತಿಗ್ರಹ ಅಂತ ಒಂದು ವೃತ್ತಿ. ಧರ್ಮದಲ್ಲಿ ಅತಿ ಉತ್ತಮವಾದ ಧರ್ಮ ಅದು. ಈ ಸ್ಟ್ಯಾಂಡರ್ಡ್ ಅಂತಿರ್ತಾರಲ್ಲ, ಹೈ ಸ್ಟ್ಯಾಂಡರ್ಡ್ ಧರ್ಮ, ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವ್ಯಕ್ತಿಗಳ ಮನೆಯೊಳಗೆ ಹಾಲಿಗೆ ಬರ. ಯಾಕಂದ್ರೆ ಯಾರ ಹತ್ರ ಇಸ್ಕೊಳ್ಳೋರಲ್ಲ, ದಾನ ಧರ್ಮ ದಯೆ ಅವಕಾಶವೇ ಇಲ್ಲ, ಹಾಲಿಗೆ ಬರ. ಹಾಗಾಗಿ ಅವಳು ಪಾಪ ಕೃಪಿ, ದ್ರೋಣಾಚಾರ್ಯರ ಹೆಂಡತಿ ಕೃಪಿ. ಆಟದ ಸಮಯಕ್ಕೆ ಮಕ್ಕಳೆಲ್ಲ ಮನೆಗೆ ಬಂದಾಗ ಅಶ್ವತ್ಥಾಮನು ಅವರ ಅಮ್ಮನ ಹತ್ರ ಬರ್ತಿದ್ದ, ಕೃಪಿ ಹತ್ರ. ಹಾಲು ಕೊಡು ಅಂದ ಕೂಡಲೇ ಒಂದಿಷ್ಟು ಅಕ್ಕಿ ಹಿಟ್ಟು ಕಲಿಸಿ ಹಿಟ್ಟು ನೀರು ಕೊಡ್ತಿದ್ಲಂತೆ ದಿನನಿತ್ಯ. ಎಲ್ಲರೂ ಹಾಲು ಕುಡಿದು ಬಂದು ವಾಪಸ್ ಆಟಕ್ಕೆ ಬಂದ್ರೆ ಹಾಲು ಕೊಡದೆ ನಾವು ಕೊಡದೆ, ನೀ ಕುಡದೆ ಆಟ ಆಡ್ತಿದ್ವಿ. ಒಂದು ದಿನ ದುರ್ಯೋಧನನು ಆ ಹಾಲಿಗೆ ಅಂತ ಕರೆದಂತೆ, ಅಶ್ವತ್ಥಾಮ ಇವತ್ತು ನನ್ನ ಮನೆಗೆ ಬಾ ಹಾಲಿಗೆ. ಅದಕ್ಕೇನಂತೆ, ನಿಮ್ಮ ಮನೆಗೆ ಬರ್ತೀನಿ, ಅಲ್ಲಿದ್ರೇನು ಇಲ್ಲಿದ್ರೇನು ಹಾಲು, ಎಲ್ಲಿದ್ರು ಹಾಲು ಕುಡಿಯೋದಷ್ಟೇ ತಾನೆ ಅಂತ 1 ಲೋಟ ಹಾಲು ಕುಡಿದಿದ್ದಾನೆ ಅಷ್ಟೇ. ಅದು ಒಳ್ಳೆ ಕೇಸರಿ ಹಾಕಿ ಬಾದಾಮಿ ಪುಡಿಗಳನ್ನು ಹಾಕಿ ಬಂಗಾರದ ಲೋಟದಲ್ಲಿ ತಂದು ಇಟ್ಟನಂತೆ ದುರ್ಯೋಧನ. ಅದನ್ನು ಕುಡ್ದ ನೋಡ್ರಿ, ಇದ ಹಾಲು ಅಂದ್ರೆ ಅಂತ ಅಶ್ವತ್ಥಾಮ. ನಮ್ಮಮ್ಮ ಕೊಡ್ತಿದ್ದದ್ದೇ ಬ್ಯಾರೆ, ಇದೇನೋ ಬ್ಯಾರೇನೆ ಕೊಟ್ಟನಲ್ಲ ದುರ್ಯೋಧನ. ಮರುದಿನ ಆಟದ ಸಮಯಕ್ಕೆ ಹಾಲು ನೆನಪಾಯ್ತು ಅಶ್ವತ್ಥಾಮನಿಗೆ. ನಮ್ಮಮ್ಮನ ಕೇಳೇ ಬಿಡ್ತೀನಿ ಇವತ್ತು ಅಂತ ಹೋದ. ಎಲ್ಲರೂ ಹಾಲಿನ ಸಮಯಕ್ಕೆ ಅವರವ್ರ ಮನೆಗೆ ಹೋಗ್ತಿದ್ರು. ಅಮ್ಮ ಹಾಲು ತಂದು ಕೊಟ್ರೆ ಹೇಳಿದ್ನಂತೆ, ನಿನ್ನೆ ದುರ್ಯೋಧನ ನನಗೆ ಹಾಲು ಕುಡಿಸಿದಾನೆ, ಹಾಲು ಅಂದ್ರೆ ಯಾವುದು ಅಂತ, ಇದಲ್ಲ ನನಗೆ ಹಾಲು ಬೇಕು ಅಂತ ಹಠ ಹೇಳಬೇಕು. ಹಾಲು ಬೇಕು, ಇದಲ್ಲ ನೀನು ಕೊಡ್ತಿರೋದು ಹಾಲಲ್ಲ ಅಂತ ಹಠ ಹೇಳಬೇಕು. ಮಗನಿಗೆ ಹಾಲು ಕುಡಿಸ್ಲಿಕ್ಕೆ
ಅಪ್ರತಿಗ್ರಹೋಜ್ಜನಾದ ದ್ರೋಣ ರಾಜಕುಮಾರರ ಗುರು ಅಂದಿನ ದಿನ ಒಂದು ಆಕಳ ಸಲುವಾಗಿ ರಾಜ್ಯಕ್ಕೆಲ್ಲ ಅಲಿಯುವಂತಾಯ್ತಂತೆ. ನನಗೆ ಆಕಳ ಯಾರು ಕೊಡ್ತಾರೆ? ನನ್ನ ಮಗ ಹಾಲು ಕೊಡೋದು ಬೆಳಿಬೇಕು, ನನ್ನ ಮಗ ಹಾಲು ಕೊಡೋದು ಬೆಳಿಬೇಕು, ಹಾಲಿಗೆ ಆಕಳ ಬೇಕು. ಆಕಳ ಕೊಡೋರು ಯಾರು? ದೃಪದ ರಾಜನ ಹತ್ರ ಹೋದ, ಅವಮಾನ ಮಾಡಿಬಿಟ್ಟ. ಪರಶುರಾಮನ ಬಳಿಗೆ ಬಂದ, ನನ್ನ ಹತ್ರ ಆಕಳ ಇಲ್ಲಪ್ಪ, ಒಂದು ನಾನಿದ್ದೇನೆ, ನನ್ನ ಆಯುಧಗಳಿದ್ದಾವೆ ಎಂದ. ಮಗ ಆಕಳ ಹಾಲು ಕೇಳಿದ್ದಕ್ಕೆ, ಪರಶುರಾಮ ಆಕಳಿಲ್ಲೋ ನನ್ನ ಹತ್ರ ಅಂದದ್ದಕ್ಕೆ ವಿದ್ಯೆ ಕಲಿತೇನೆ ಹಾಗಾದ್ರೆ ಅಂತ ಶಸ್ತ್ರವಿದ್ಯೆ ಅಸ್ತ್ರವಿದ್ಯೆ ಕಲೀಲಿಕ್ಕೆ ಶುರು ಮಾಡಿದ ಪರಶುರಾಮ. ಇದೆಲ್ಲ ದ್ರೋಣಾಚಾರ್ಯರ ಕಥೆ ಮಹಾಭಾರತದಲ್ಲಿ ಬರ್ತದೆ, ವಿಸ್ತಾರವಾಗಿ ಕೇಳಬೇಕಾದದ್ದೇ ಅದು. ಈ ಇನ್ಸಿಡೆನ್ಸ್ನಲ್ಲಿ ಹಾಲು ಕುಡಿದದ್ದು ದ್ರೋಣಿ ಅಶ್ವತ್ಥಾಮನಿಗೆ ಆ ದುರ್ಯೋಧನ ಮೇಲೆ ಬಹಳ ಸ್ನೇಹ. ಆ ಸ್ನೇಹದಿಂದಲೇ ಅರ್ಥ, ಮಾತು ಕೊಡ್ತೀಯ ಅಂತ ಕೇಳಿದ್ದಕ್ಕೆ ಕೊಡ್ತೇನೆ ಅಂದ್ಬಿಟ್ಟು. ಪಾಂಡವರ ಸಂತತಿ ಉಳಿಬಾರದು ಅಂತ ದುರ್ಯೋಧನ ಹೇಳಿದ್ದೇ ಅದು. ಪಾಂಡವರ ಸಂತತಿ ಭೂಮಿಯಲ್ಲಿ ಉಳಿಬಾರದು, ಹಸ್ತಿನಾವತಿಯ ರಾಜ್ಯ ಏನಿದ್ರೂ ನನ್ನ ಸಂತತಿಗೆ ಬರಬೇಕು. ನಾನಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಹೆಂಡತಿ ಭಾನುಮತಿಯಿಂದ ನಿಯೋಗದಂತೆ ಮಕ್ಕಳನ್ನು ಪಡೆದು ಅವನಿಗೆ ಪಟ್ಟಾಭಿಷೇಕ ಮಾಡಬೇಕು. ಅಶ್ವತ್ಥಾಮ ಮಾತು ಕೊಡು. ನಿನಗೆ ರಾಜ್ಯಭಾರಕ್ಕೆ ಪಟ್ಟಾಭಿಷೇಕ ಆಗಿಲ್ಲ ಅಂತ ನೀನು ವ್ಯಥೆ ಪಡಬೇಡ, ನಿನ್ನನ್ನು ನಾನೇ ರಾಜನನ್ನು ಮಾಡ್ತೇನೆ ಅಂತ ಒಂದಿಷ್ಟು ಮಣ್ಣು ತೆಗೆದು ದುರ್ಯೋಧನ ತೊಡೆ ಮುಡ್ಕೊಂಡಾಗ ಅಶ್ವತ್ಥಾಮನ ತಲೆ ಮೇಲೆ ಹಾಕಿಬಿಟ್ಟಂತಲ್ಲಿ. ಮೊದಲೇ ಮಣ್ಣು ಹಾಕಿಸ್ಕೊಂಡಿದ್ರು ಅಶ್ವತ್ಥಾಮಾಚಾರ್ಯರು ತಲೆ ಮೇಲೆ. ಇಷ್ಟೆಲ್ಲ ದುರ್ಯೋಧನ ಮಾತು, ಅವನು ಮಣ್ಣು ತಲೆ ಮೇಲೆ ಹಾಕಿ ಅಭಿಷೇಕ ಮಾಡಿದ್ದು ಆಯ್ತು, ನಾನು ಮಾಡ್ತೇನೆ ಅಂತ ಮಾತು ಕೊಟ್ಟದ್ದು ಎಲ್ಲ ಅಶ್ವತ್ಥಾಮನ ಮೇಲೆ ಪರಿಣಾಮ ಆಗಿತ್ತು. ರಾತ್ರಿ ಶಿಬಿರದಲ್ಲಿ ಮಲಗಿದಾಗ ಪಾಂಡವರ ಸಂತತಿ ಕೊಲ್ಲಬೇಕು ಇನ್ನು ಅಂತ ಹೇಳಿ ಉಪಪಾಂಡವರ ತಲೆ ಕತ್ತರಿಸಿ 5 ತಲೆಗಳನ್ನು ತಂದು ಪುನಃ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಮುಂದೆ ತೋರಿಸಿದ್ರಂತೆ. ನೋಡಿ ಸತ್ತಂತೆ ದುರ್ಯೋಧನ ಆಮೇಲೆ ಅಂತ ಕಥೆ ಮಹಾಭಾರತದಲ್ಲಿ ಬರ್ತದೆ. ಇಷ್ಟು ಕಥೆಯನ್ನು ಸಂಗ್ರಹಿಸುವ ಮಾತು. ಭರ್ತು ಪ್ರಿಯಂ ದ್ರೌಣಿರಿತಿ ಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂ ಶಿರಾಂಸಿ. ಕೃಷ್ಣ ಅಂದ್ರೆ ದ್ರೌಪದಿ, ಸುತಾನ ಮಕ್ಕಳು 5 ಜನ ಮಕ್ಕಳು ಉಪಪಾಂಡವರು. ಸ್ವಪತಾಂ ಶಿಬಿರದಲ್ಲಿ ಮಲಗಿದ್ರಂತೆ. ಅಪಾಹರದ್ವಿಪ್ರಿಯಮೇತದಸ್ಯ, ಯುದ್ಧ ಮಾಡಲಿಲ್ಲ, ಎದುರಾಳಿಯಾಗಿ ನಿಲ್ಲಿಲ್ಲ, ಬಾರೋ ನಿನ್ನ ಯುದ್ಧ ಏನು ನೋಡೇ ಬಿಡ್ತೀನಿ ಅಂತಲಿಲ್ಲ. ಇದಕ್ಕಿಂತ ನಿಕೃಷ್ಟ ಕೃತ್ಯ ಇನ್ಯಾವುದಿದೆ? ಈ ಕೃತ್ಯ ಮಾಡಿ, ಭಾರಿ ಘೋರವಾದ ಕೃತ್ಯ ಮಾಡಿ ಅಶ್ವತ್ಥಾಮ ನಾನು ಮಾತು ಕೊಟ್ಟದ್ದು ಉಳಿಸ್ಕೋತೇನೆ ಅಂತ ದುರ್ಯೋಧನಿಗೆ ಹೇಳಿದ್ರಂತೆ. ದುರ್ಯೋಧನ ತೊಡೆ ಮುಡ್ಕೊಂಡು ಬಿದ್ದ. ಏನಾಗಬೇಡ ದ್ರೌಪದಿಯ ಕಥೆ. ತನ್ನ ಕಣ್ಣೆದುರುಗಡೆ ತನ್ನ ಮಕ್ಕಳ ರುಂಡ ಕತ್ತರಿಸ್ಕೊಂಡು ಹೋಗಿದ್ದಾನೆ ಅಂದರೆ ಏನಾಗಬೇಡ ಅವಳ ಕಥೆ. ಅವಳು ವ್ಯಥೆ ಪಡ್ತಾಳೆ, ಶೋಕ ಪಡ್ತಾಳೆ, ದುಃಖಿಸ್ತಾಳೆ. ಅದೇ ಸಮಯಕ್ಕೆ ಅರ್ಜುನ ಯಾರು ಉಪಪಾಂಡವರ ತಲೆ ಕತ್ತರಿಸಿದಾನೆ ಅವನನ್ನು ಕೊಲ್ಲಲೇ ಬಿಡಲ್ಲ ಇವತ್ತು ಅಂತ ಅವನು ಪ್ರತಿಜ್ಞೆ ಮಾಡಿದ, ಕೊಲ್ತೇನೆ ಅಂತ. ಕೃಷ್ಣನಿಗೆ ದುಃಖ ಆಯಿತು, ರಥ ತಗೊಂಡು ಬಂದು ನಿಲ್ಲಿಸಿದ. ಅಶ್ವತ್ಥಾಮನೇ ತಲೆ ಕತ್ತರಿಸಿದ್ದು ಅಂತ ತಿಳಿತು. ರಥ ವೇಗವಾಗಿ ಅಶ್ವತ್ಥಾಮನನ್ನು ಬೆನ್ನಟ್ಟಿಕೊಂಡು ಹೋಯ್ತಂತೆ. ಕೃಷ್ಣನೇ ಓಡಿಸ್ತಿದ್ದಾನೆ, ನೀನು ಕೇಳಬೇಕೆ? ಎಷ್ಟು ದೂರ ಓಡಿದ್ರೆ ಏನಂತೆ, ಅಷ್ಟು ವೇಗವಾಗಿ ಓಡಿಸ್ತಾನೆ ಶ್ರೀಕೃಷ್ಣ. ಅಶ್ವತ್ಥಾಮ ತಿರುಗಿ ನಿಂತ ಯುದ್ಧಕ್ಕೆ ಅಂತ. ಅರ್ಜುನ ಅಶ್ವತ್ಥಾಮನಲ್ಲಿ ಯುದ್ಧ ನಡೀತು, ಘೋರವಾದ ಯುದ್ಧ. ಬಾಣ ಬಿಡ್ತಾ ಇದ್ದಾನೆ, ಮಳೆಗರೆದು ಬಿಟ್ಟಂತೆ ಬಾಣಗಳ ಮಳೆಗರೆದ. ಅಶ್ವತ್ಥಾಮನೂ ಬಾಣಗಳ ಮಳೆಗರೆದ, ಅರ್ಜುನನೂ ಬಾಣಗಳ ಮಳೆಗರೆದ. ಕೊನೆಗೆ ಅಶ್ವತ್ಥಾಮ ಅರ್ಜುನರ ಯುದ್ಧದಲ್ಲಿ ಎಷ್ಟು ಘೋರಕ್ಕೆ ಹೋಯಿತು ಅಂದ್ರೆ ಇಬ್ಬರೂ ಕೂಡ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋ ಹಾಗಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ವಿಚಿತ್ರ ಅಂದ್ರೆ ಅಶ್ವತ್ಥಾಮನನ್ನ ಗಟ್ಟಿ ಹಿಡಿದು ತಂದ್ರಂತೆ. ಅವನನ್ನ ಸೆರೆ ಹಿಡಿದು ತಗೊಂಡು ಬಂದ್ಬಿಟ್ರು. ಸೆರೆ ಹಿಡಿದು ತಗೊಂಡು ಬಂದು ಒಂದು ಕಡೆ ಕಟ್ಟಿ ಹಾಕಿದ್ರು. ಎಲ್ಲರೂ ಸೇರಿದ್ರು, ಇನ್ನು ಕೊಲ್ಲಬೇಕು ಇವನನ್ನ ಅಂತ ಶುರು ಆಯ್ತು.
ಇನ್ನು ಕೊಲ್ಲಬೇಕು ಇವನನ್ನು, ಬೇರೆ ಉಪಾಯನೇ ಇಲ್ಲ. ಆತತಾಗಿ ವದಾರ್ಹಣ, ಮಕ್ಕಳನ್ನು ಕೊಂದದವನ್ನ ಬದುಕಿಸ್ಲಿಕ್ಕೆ ಹೇಗೆ ಸಾಧ್ಯ, ಕೊಲ್ಲಲೇಬೇಕು ಅಂತ ಶುರು ಆಯಿತು. ಗುರುಪುತ್ರ ಬೇಡ ಅಂತ, ಗುರುಪುತ್ರನನ್ನು ಕೊಲ್ಲಬಾರದು ಅಂತ ಕಥೆ ಬಹಳ ಚೆನ್ನಾಗಿ ಬಂದಿದೆ ಭಾಗವತದಲ್ಲಿ. ಸರಿ, ಅವನ ತಲೆ ಮೇಲೆ ಒಂದು ಮಣಿ ಬೆಳೆದಿತ್ತು, ಆ ಮಣಿಯನ್ನು ಕಿತ್ತಿ ತೆಗೆದರೆ ಅದೇ ಅವನಿಗೆ ಮಾಡುವಂತಹ ಶಿಕ್ಷೆ, ಅವನು ಮಾಡಿದ ಕೃತ್ಯಕ್ಕೆ ಅಂತ ಅವರ ತಲೆ ಮೇಲೆ ಸಹಜವಾಗಿ ಬೆಳೆದ ಒಂದು ಮಣಿಯನ್ನು ಕಿತ್ತಿ ಬಿಟ್ಟರಂತ ಅಶ್ವತ್ಥಾಮನ ತಲೆ ಮೇಲೆ ಬೆಳೆದು. ಆದರೆ ಈ ಯುದ್ಧ ಮಾಡುವಾಗ ಒಂದು ಘಟನೆ ನಡೆಯಿತು. ಬ್ರಹ್ಮಾಸ್ತ್ರವನ್ನು ಅಶ್ವತ್ಥಾಮ ಪ್ರಯೋಗ ಮಾಡಿಬಿಡ್ತಾನೆ. ಅರ್ಜುನನಿಗೆ ಇದು ಯಾವ ಅಸ್ತ್ರ ಅಂತ ವಿಚಾರ ಮಾಡುವಾಗ ಕೃಷ್ಣ ಇದು ಬ್ರಹ್ಮಾಸ್ತ್ರವೇ, ಪ್ರತಿಯಾಗಿ ನೀನು ಅದೇ ಅಸ್ತ್ರ ಬಿಡಬೇಕಾಗ್ತದೆ ಅನ್ನೋದಕ್ಕೆ ಅವನು ಬ್ರಹ್ಮಾಸ್ತ್ರವನ್ನು ಬಿಟ್ಬಿಟ್ಟು, ಎರಡು ಬ್ರಹ್ಮಾಸ್ತ್ರ ಅದು ಕಲಿತರೆ ಅದರಿಂದ ಪ್ರಳಯವಾಗ್ತದೆ. ವೇದವ್ಯಾಸರ ಮಧ್ಯದಲ್ಲಿ ಬಂದು ಎರಡೂ ಅಸ್ತ್ರಗಳನ್ನು ತಡೆದು, ಅರ್ಜುನ ನೀನು ಉಪಸಂಹಾರ ಮಾಡಿ, ಉಪಸಂಹಾರ ಅಸ್ತ್ರಂ ತತ್ ಉಪಸಂಹಾರ ಮಾಡು. ವೇದವ್ಯಾಸರು ಹೇಳಿದ ಮೇಲೆ ಹೆಚ್ಚು ಮಾತಿಲ್ಲ. ಉಪಸಂಹಾರಕ್ಕೆ ಅಂತ ಮಂತ್ರ ಹೇಳಿದ, ಅರ್ಜುನ ಉಪಸಂಹಾರ ಮಾಡಬೇಕಾಯ್ತು, ಮಾಡಿಬಿಟ್ಟು. ಅಶ್ವತ್ಥಾಮ ಉಪಸಂಹಾರ, ನೀನು ಉಪಸಂಹಾರ ಮಾಡಿ. ಈತ ಉಪಸಂಹಾರ ಮಾಡಲಿಕ್ಕೆ ಹೋಗ್ತಾನೆ, ಅದು ಬರ್ತಾನೆ ಇಲ್ಲ. ಉಪಸಂಹಾರಕ್ಕೆ ಮಂತ್ರ ಇರ್ತದೆ, ಅಸ್ತ್ರ ಬಿಡ್ಲಿಕ್ಕೂ ಮಂತ್ರ ಇರ್ತದೆ. ಮಂತ್ರ ಹೇಳಿದ ಬಿಟ್ಟ, ಮಂತ್ರ ಉಪಸಂಹಾರದ್ದು ಹೇಳ್ತಿದ್ದಾನೆ, ಅದು ಆಗ್ತಾ ಇಲ್ಲ. ಭಾಗವತ ಹೇಳ್ತದೆ, ಯಾಕೆ ಅಶ್ವತ್ಥಾಮನಿಗೆ ತಾನೇ ಬಿಟ್ಟ ಅಸ್ತ್ರ ತನಗೆ ಉಪಸಂಹಾರ ಮಾಡಿಕೊಳ್ಳಿಕ್ಕೆ ಬರಲಿಲ್ಲ? ಕಾರಣ ಇಷ್ಟೇ, ಅವನು ಒಳಗಿದ್ದ ಬ್ರಹ್ಮಚರ್ಯ ನಶಿಸಿದ್ರಿಂದ ಬಿಡ್ಲಿಕ್ಕೆ ಬಂತಂತ ಅಸ್ತ್ರ ವಾಪಸ್ ಉಪಸಂಹಾರ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಭಾಗವತ ಹೇಳ್ತದೆ. ಬ್ರಹ್ಮಚರ್ಯ ನಾಶ ಆಯಿತು. ಆತ ವಿವಾಹ ಮಾಡಿಕೊಂಡಿರಲಿಲ್ಲ ಅಶ್ವತ್ಥಾಮ, ಯದ್ಯಪಿ ಆದರೂ ಬ್ರಹ್ಮಚರ್ಯ ನಾಶ ಆಯಿತು ಅಂತ ಭಾಗವತ ಹೇಳ್ಬಿಡ್ತದೆ. ಚರ್ಚೆ ಮಾಡ್ತದೆ. ಅರ್ಜುನ ಒಬ್ಬಳನ್ನೇ ವಿವಾಹ ಮಾಡಿಕೊಂಡಿದ್ದ ಅಂತಿಲ್ಲ ಮಹಾಭಾರತದಲ್ಲಿ, ಬೇರೆ ಬೇರೆ ವಿವಾಹ ಮಾಡಿಕೊಂಡದ್ದು ಮಹಾಭಾರತದ ಕಥೆ ನೋಡಿದ್ರೆ ಗೊತ್ತಾಗ್ತದೆ. ಅರ್ಜುನನಿಗೆ ಬೇರೆ ಬೇರೆ ಪತ್ನಿಯರು ಇದ್ರು. ವಿವಾಹನೇ ಮಾಡಿಕೊಳ್ಳದ ಅಶ್ವತ್ಥಾಮನಿಗೆ ಬ್ರಹ್ಮಚರ್ಯ ನಾಶ ಆಯಿತು. ಬೇರೆ ಬೇರೆ ವಿವಾಹ ಮಾಡಿಕೊಂಡ ಅರ್ಜುನನಿಗೆ ಮಾತ್ರ ಬ್ರಹ್ಮಚರ್ಯ ಇತ್ತು, ಅವನಿಗೆ ಅಸ್ತ್ರ ಉಪಸಂಹಾರ ಬಂತು ಅಂತ ಹೇಳ್ತದಲ್ಲ. ಈ ಚರಿತ್ರೆಯನ್ನ, ಮಹಾಭಾರತದಲ್ಲಿ ಇದ್ದದ್ದನ್ನ, ಭಾಗವತದಲ್ಲಿ ಇದ್ದದ್ದನ್ನ ಹೇಗೆ ಅರ್ಥೈಸಿಕೊಳ್ಬೇಕು? ಅದಕ್ಕೆ ಭಾಗವತ ಮಹಾಭಾರತದ ತಾತ್ಪರ್ಯ ನಿರ್ಣಯ ಇದು ಅಂತ. ಅಶ್ವತ್ಥಾಮ ವಿವಾಹ ಮಾಡಿಕೊಳ್ಳದೆ ಹೋದ್ರು ದುರ್ಯೋಧನಿಗೆ ಮಾತು ಕೊಟ್ಟನಲ್ಲ, ಹೆಂಡತಿಯಲ್ಲಿ ಸಂತಾನ ಉತ್ಪತ್ತಿ ಮಾಡಿ ಅವನಿಗೆ ರಾಜ್ಯದಲ್ಲಿ ಕೂಡಿಸ್ತೇನೆ ಅಂತ ಮಾತು ಕೊಟ್ಟನಲ್ಲ, ಆ ಮಾತು ಅವನ ಬ್ರಹ್ಮಚರ್ಯನ ನಾಶ ಮಾಡಿಬಿಡ್ತಾರೆ. ಬ್ರಹ್ಮಚರ್ಯ 8 ತರಹ ಅಂತ ವಿಸ್ತಾರವಾದ ವಿಷಯವನ್ನ ಭಾಗವತ ಸಾರೋದ್ಧಾರಕಾರರು ವಿಷ್ಣು ತೀರ್ಥರು ವಿವರಣೆ ಮಾಡ್ತಾರೆ. ಆರಣ್ಯಕಾಚಾರ್ಯ, ಅದು ತುಂಬಾ ವಿಸ್ತಾರವಾದ ವಿಷಯ, ಅದನ್ನು ಹೇಳೋಣ ಮತ್ತೊಂದು ಸರಿ. ಆ 8 ಥರದಲ್ಲಿ ಇದೂ ಒಂದು ಸೇರ್ಕೊಳ್ತದೆ. ಮಾತಿನಿಂದಲೂ ಪರಸ್ತ್ರೀಯರ ಬಗ್ಗೆ ಸಂಘದ ಯೋಚನೆ ಮಾಡಬಾರದು. ದುರ್ಯೋಧನಂತವನಿಗೆ ಮಾತಿನಿಂದ ಯೋಚಿಸಿದ್ರಿಂದ ಅದು ಅವನ ಬ್ರಹ್ಮಚರ್ಯ ಅಖಂಡವಾಗಿ ಉಳಿಸ್ಕೊಂಡಿದ್ದವಾದರೂ ಆ ಮಾತು ಕೊಟ್ಟದ್ದಕ್ಕೆ ನಶಿಸಿತು. ಆ ನಶಿಸಿದ್ರಿಂದಲೇ ಆತ ಅಸ್ತ್ರ ಪ್ರಯೋಗಿಸಿದ, ಮರಳಿ ಅಸ್ತ್ರ ವಾಪಸ್ ಬರಲಿ ಎಂದು ಅವನಿಂದ ಉಪಸಂಹಾರ ಮಾಡಲಿಕ್ಕಾಗಲಿಲ್ಲ. ಅರ್ಜುನನ ಕಥೆ ಹಾಗಲ್ಲ. ವಿವಾಹ ಬೇರೆ ಬೇರೆ ಮಾಡಿಕೊಂಡಿರಬಹುದು, ಆದ್ರೆ ಆ ಮಾಡಿಕೊಂಡ ವಿವಾಹಿತ ಪತ್ನಿಯರನ್ನು ಬಿಟ್ಟು ಬೇರೆಯವರನ್ನು ಬಯಸಿರಲಿಲ್ಲ. ಅದು ಒಂದು ಬ್ರಹ್ಮಚರ್ಯನೇ ಆಯ್ತವ. ಈ ರೀತಿ ಪತ್ನಿವ್ರತಸ್ಥ ಅರ್ಜುನನಾದ್ರಿಂದ ಬ್ರಹ್ಮಚರ್ಯಗೆ ಲೋಪ ಇಲ್ಲ. ಈತ ಮಾತು ಕೊಟ್ಟದ್ದು ದುರ್ಯೋಧನ ಪ್ರೀತಿಗಾಗಿ ಅಂತಿದೆ ಅಲ್ಲ, ಅದು ಅವನ ಬ್ರಹ್ಮಚರ್ಯಕ್ಕೆ ಲೋಪ ತಂತು ಅಂತ ಭಾಗವತ ಹೇಳ್ತಾರೆ. ಈ ಕಾರಣದಿಂದ ಅವನಿಗೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದು ಉಪಸಂಹಾರ ಮಾಡಲಿಕ್ಕಾಗಲಿಲ್ಲ. ಇದು ನಮಗೆ ಕೊಡುವಂತಹ ಒಂದು ಸಂದೇಶ. ನಾವು ಇಂದ್ರಿಯಗಳನ್ನು ಹರಿಬಿಡ್ತೇವೆ, ಹರಿಬಿಟ್ಟದ್ದನ್ನು ಪ್ರತ್ಯಾಹಾರ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅದರ ಹಿಂದೆ ಬಹಳ ದೊಡ್ಡ ಶಕ್ತಿ ಬೇಕು, ಸಾಮರ್ಥ್ಯ ಬೇಕು, ಮನಸ್ಸಿನ ನಿಯಂತ್ರಣ ಬೇಕು.
ಪ್ರತ್ಯಾಹಾರ ಅಂತ ಅದಕ್ಕೆ ಕರೀತಾರೆ. ಪ್ರತ್ಯಾಹಾರ ಅಂದ್ರೆ ವಿಷಯಗಳಿಂದ ಇಂದ್ರಿಯಗಳನ್ನು ಹಿಂದೆ ತೆಗೆದು. ಮನುಷ್ಯ ಬಿಡೋದ್ರಲ್ಲಿ ಬಹಳ ಪ್ರವೀಣ. ಕಣ್ಣು ಎಲ್ಲಿ ಬೇಕಾದರೂ ಹರಿಸ್ತಾನೆ, ಕಿವಿ ಎಲ್ಲಿ ಬೇಕಾದರೂ ಹರಿಸ್ತಾನೆ, ಆದರೆ ಮರಳಿ ವಾಪಸ್ಸು ತಗೋ ಅಂದಾಗ ಅದು ಅವನ ಕೈಯಿಂದ ಆಗ್ತಾರೆ. ಭಾಗವತ ಎಚ್ಚರಿಕೆ ಕೊಡ್ತದೆ, ಅಶ್ವತ್ಥಾಮನಂತ ಒಂದೇ ಸ್ಥಿತಿ ಹೀಗಾದರೆ ನೀನೇನು ಅಂತ ಸ್ವಲ್ಪ ಯೋಚಿಸಪ್ಪ, ನಿನ್ನ ಬ್ರಹ್ಮಚರ್ಯ ಕಾಪಾಡಿಕೊಳ್ಳೋ, ಅಂದ್ರೆ ನಿನ್ನೊಳಗಿರುವ ಶಕ್ತಿ ನಿನ್ನನ್ನೇ ಕಾಪಾಡುವಂತಾಗ್ತದೆ. ಇಲ್ಲಿದ್ರೆ ಅಶ್ವತ್ಥಾಮನಿಗಾದ ಅವಮಾನ ನಿನಗಾಗ್ತದೆ. ಈ ಚರಿತ್ರೆಯನ್ನು ಹೇಳಿ ನಮ್ಮನ್ನ ಭಾಗವತ ಮುಂದೆ ಭಾಗವತ ಶ್ರವಣದೊಳಗೆ ಪ್ರವೇಶ ಮಾಡುವವನೆಲ್ಲ ಅರ್ಜುನನಂತಿರಲಿ, ಅಶ್ವತ್ಥಾಮನಂತೆ ಬೇಡ ಅನ್ನೋ ಸಂದೇಶವನ್ನ ಮೊದಲನೇ ಸ್ಕಂದದಿಂದ ನಮಗೆ ತಿಳಿಸ್ತದೆ. ಇದನ್ನೇ ಶಾಸ್ತ್ರಗಳಲ್ಲಿ ದಮ ಅಂತ ಕರೆದು. ದಮ ಅಥವಾ ದಾಂತ, ದಾಂತಃ, ಶಾಂತಃ, ಉಪರತಃ, ತಿತಿಕ್ಷು ಅನ್ನೋ ಶಬ್ದಗಳಲ್ಲಿ ದಾಂತ ಅನ್ನೋ ಶಬ್ದದಿಂದ ಹೇಳ್ತದೆ ಅಧಿಕಾರವನ್ನ. ಯಾರು ಇಂದ್ರಿಯಗಳನ್ನ ವಿಷಯಗಳಿಂದ ಒಳಮುಖ ಮಾಡಿಸ್ತಾರೆ, ಪ್ರತ್ಯಾಹಾರ ಮಾಡಿಕೊಳ್ತಾರೆ, ಇಂದ್ರಿಯ ನಿಗ್ರಹಿಸಿಕೊಳ್ತಾರೆ, ಅಂಥವರಿಗೆ ಭಾಗವತ ಪರಿಣಾಮ ಮಾಡುತ್ತೆ. ಈಗ ಅಶ್ವತ್ಥಾಮನ ಕಥೆ. ಆಮೇಲೆ ವೇದವ್ಯಾಸರು ಅದನ್ನ ಬಾಯಲ್ಲಾದರೂ ಉಪಸಂಹಾರ ಮಾಡುವಂತಾರೆ. ಬಾಯಲ್ಲಿ ಉಪಸಂಹಾರ ಮಾಡಿದ್ರು ಅಸ್ತ್ರದ ಉಪಸಂಹಾರ ಆಗಲಿಲ್ಲ. ತಿರುಗಿಸಿ ಅದನ್ನ ಉಪಪಾಂಡವರ ತಲೆ ಕತ್ತರಿಸಿ ಆಗಿದೆ, ಇನ್ನೊಂದು ಸಂತತಿ ಉಳಿದಿದೆ ಅಲ್ಲ, ಅಭಿಮನ್ಯುವಿನ ಹೆಂಡತಿ ಉತ್ತಾರೆ, ಅವಳು ತುಂಬು ಗರ್ಭಿಣಿ, ಆ ಅಸ್ತ್ರ ಅಲ್ಲಿಗೆ ತಿರುಗಿಸ್ಬಿಟ್ಟ. ಆವಾಗ ಉತ್ತರೆ ಪ್ರಾರ್ಥನೆ ಮಾಡಬೇಕಾಯ್ತು. ಕೃಷ್ಣನನ್ನ ಶರಣು ಬಂದು, ಕೃಷ್ಣ ಕೃಷ್ಣ ಮಹಾಬಾಹೋ ಅಂತ ಕೃಷ್ಣನನ್ನ ಶರಣು ಬರ್ತಾಳೆ. ಕೃಷ್ಣ ಆಗ ಗರ್ಭದೊಳಗೆ ಪ್ರವೇಶ ಮಾಡಿದ. ಗರ್ಭಾಂಬುದಿಯಲ್ಲಿ ಪ್ರವೇಶ ಮಾಡಿ ಮಗುವನ್ನ ಕೃಷ್ಣನೇ ರಕ್ಷಣೆ ಮಾಡಿದಂತ ಆ ಅಸ್ತ್ರದಿಂದ. ನೋಡಿ, ಭಾಗವತ ಈ ಚರಿತ್ರೆಯನ್ನು ಮೊದಲನೇ ಸ್ಕಂದದಲ್ಲಿ ಸೇರಿಸಿ ನಮಗೆ ಮತ್ತೊಂದು ಸಂದೇಶ ಕೊಡ್ತದೆ. ಗರ್ಭದೊಳಗಿದ್ದಾಗಲೂ ರಕ್ಷಿಸೋನು ನಾನೇ, ಅಲ್ಲೇ ರಕ್ಷಿಸಿದವನು ನಾನು, ಒಂದು ಮೇಲೆ ಹೊರಗೆ ಬಂದಾಗ ರಕ್ಷಿಸೋನು ಯಾರಪ್ಪ ಅಂತ ನಮಗೆ ಆ ರಕ್ಷಣೆಯ ಸಂದೇಶವನ್ನು ನಮಗೆ ಚಿಂತನೆ ಮಾಡಿಸ್ತದೆ. ಇದು ಒಂದು ಅಂಶ. ಇನ್ನೊಂದು ಅಂಶ, ಸೂತ ಪುರಾಣಿಕರು ಶೌನಕರಿ ಚರಿತ್ರೆ ಹೇಳುವಾಗ ಅರ್ಜುನನ ಪ್ರತಿಜ್ಞೆ, ಧರ್ಮರಾಜನ ಮಾತು, ದ್ರೌಪದಿಯ ಮಾತು, ಭೀಮಸೇನನ ಮಾತು, ಕೃಷ್ಣನ ಮಾತು, ಇವುಗಳನ್ನೆಲ್ಲ ಒಟ್ಟಿಗೆ ಇಲ್ಲಿ ಸಂಗ್ರಹಿಸಿ ಅಶ್ವತ್ಥಾಮನನ್ನ ಗಟ್ಟಿ ಕಟ್ಟಾಕಿದಾಗ ಒಂದು ಸಂದರ್ಭ ನಡೀತು ಅಂತ ಹೇಳ್ತಾರೆ. ಇದು ನಮಗೊಂದು ಸಂದೇಶವಾಹಕವಾದದ್ದು. ಸೆರೆ ಹಿಡಿದು ತಂದಿದ್ದಾರಲ್ಲ ಅಶ್ವತ್ಥಾಮನನ್ನ, ಗಟ್ಟಿ ಕಟ್ಟಾಕಿದ್ದಾರೆ. ಆವಾಗ ಯಾರ್ಯಾರು ಏನೇನು ಮಾತನಾಡಿದ್ರು. ಅರ್ಜುನನ ಪ್ರತಿಜ್ಞೆ ಏನು? ಯಾರು ಉಪಪಾಂಡವರ ತಲೆ ಕತ್ತರಿಸಿದಾನೆ ಅವರನ್ನು ಕೊಲ್ತೇನೆ ಅಂತ ಪ್ರತಿಜ್ಞೆ. ಕ್ಷತ್ರಿಯನಿಗೆ ಪ್ರತಿಜ್ಞಾ ರಕ್ಷಣೆ ಬಹಳ ದೊಡ್ಡ ಧರ್ಮ. ಅರ್ಜುನ ಅದನ್ನು ಮಾಡಲೇಬೇಕೆ? ಧರ್ಮರಾಜ ಹೇಳ್ತಾನೆ ನೋಡಿ, ಒಂದೇ ಸಂದರ್ಭದೊಳಗೆ ಬೇರೆ ಬೇರೆಯವರನ್ನು ಭಾಗವತ ಇಂಟ್ರೂ ಮಾಡ್ತಾರೆ. ಅಶ್ವತ್ಥಾಮನಿಗೆ ಕೊಲ್ಲೋಣವೋ ಬೇಡ? ಹೌದು, ಮಕ್ಕಳನ್ನು ಕೊಂದಿದ್ದಾನೆ. ರಾತ್ರಿ ಶಿಬಿರದಲ್ಲಿ ನುಗ್ಗಿ ಏಕಾಏಕಿಯಾಗಿ ಮಲಗಿದ ಮಕ್ಕಳನ್ನು ಕೊಂದಿದ್ದಾನೆ. ಅವನಿಗೆ ಏನು ಶಿಕ್ಷೆ ಕೊಡಬೇಕು? ಸೆರೆ ಹಿಡಿದು ತಂದಾಗಿದೆ. ಸಂದರ್ಭದಲ್ಲಿ ಧರ್ಮರಾಜ ಹೇಳ್ತಾನೆ, ಧರ್ಮರಾಜ ಅಂದ್ರೆ ಧರ್ಮಮೂರ್ತಿ, ಕರುಣಾಮಯಿ. ಆತ ಹೇಳ್ದ, ನೋಡು ಅರ್ಜುನ, ಎಷ್ಟೇ ಆಗಲಿ ಗುರುಪುತ್ರ, ಅವನನ್ನು ಬಿಟ್ಬಿಡು, ಕೊಲ್ಲಿಕ್ಕೆ ಹೋಗ್ಬೇಡ. ಕೊಲ್ಲೋದು ನಮ್ದಲ್ಲ, ಈಗ ಗುರುಪುತ್ರನನ್ನು ಕೊಲ್ಲೋದ ಧರ್ಮ ಅಲ್ಲ. ಮೇಲಾಗಿ ವಿಪ್ರ ಹತ್ಯೆ, ಬ್ರಾಹ್ಮ ಹತ್ಯೆ ಅನ್ನೋದು ದೊಡ್ಡ ದೋಷ. ಹಾಗಾಗಿ ಕೊಲ್ಲಬೇಡ ಅನ್ನೋದು ಧರ್ಮರಾಜನ ಮಾತು. ಭೀಮ ಹೇಳ್ತಾನೆ, ಆತತಾಗಿ ವಧಾರಣ, ಬಂಧು ಹತ್ಯೆ ಮಾಡಿದವನು, ವಿಷ ಕೊಟ್ಟವನು, ಬೆಂಕಿ ಹಚ್ಚಿ ಸುಡಲಿಕ್ಕೆ ಪ್ರಯತ್ನ ಪಡುವವನು, ಇವರನ್ನ ಕೊಲ್ಲಲೇಬೇಕು ಅಂತ ಹೇಳ್ತಾರೆ ಅರ್ಜುನ, ಕೊಲ್ಲವನನ್ನ ಅಂತ ಭೀಮ ಹೇಳ್ದ. ದ್ರೌಪದಿ ಹೇಳ್ತಾಳೆ, ಮಕ್ಕಳನ್ನು ಕಳ್ಕೊಂಡ್ರೆ ಏನು ದುಃಖ ಇದೆ, ಅದು ನನಗೇ ಇರಲಿ, ಅಶ್ವತ್ಥಾಮನ ತಾಯಿ ಅದನ್ನು ಅನುಭವಿಸೋದು ಬೇಡ ಅಂತಂತೆ. ಕೃಪಿ
ಅವಳು ಕೂಡ ಮಕ್ಕಳನ್ನು ಕಳ್ಕೊಂಡು ದುಃಖ ಅನುಭವಿಸುವಂತಾಗೋದು ಬೇಡ. ಅದೇನಿದ್ರು ನಾನು ಅನುಭವಿಸೇನು ಅಂತ ಹೇಳಿದರಡು. ಆ ದ್ರೌಪದಿ ಆ ಮಾತನಾಡ್ತಾಳೆ. ಗುರುಪುತ್ರ ಆದ ಕಾರಣವೂ ಕೊಲ್ಲಬೇಡ ಅಂತ ಅವಳು ಹೇಳ್ತಾಳೆ. ಭಗವಂತ ಹೇಳ್ದ, ಕೊಲ್ಲಬೇಡ ಅನ್ನೋದು ನನ್ನದೇ ಮಾತು. ಅದನ್ನು ಧರ್ಮರಾಜ ಹೇಳ್ದ. ಶಿಕ್ಷೆ ಗುರಿಪಡಿಸಬೇಕು, ತಪ್ಪು ಮಾಡಿದಾಗ ಕೊಲ್ಲಬೇಕು ಅನ್ನೋದು ನನ್ನದೇ ಮಾತು. ಭೀಮ ಹೇಳ್ದ, ಎರಡರಲ್ಲಿ ಯಾವುದು ಉಚಿತ ಅನ್ನಿಸ್ತದೆ ಅದನ್ನು ನೀನ್ ಮಾಡ ಅರ್ಜುನ ಅಂತ ಅರ್ಜುನನನ್ನ ಸಂದರ್ಭಕ್ಕೆ ಪರೀಕ್ಷೆ ಗುರಿಪಡಿಸಿದ ಅಂತ ಭಾಗವತ ಹೇಳ್ತಾರೆ. ನೋಡಿ ಹೇಳ್ತಾನೆ, ಶ್ರೀ ಭಗವಾನ್ ವಾಚ ಬ್ರಹ್ಮ ಬಂಧುರ್ನ ಹಂತವ್ಯಃ ಆತತಾಯಿ ವದಾರ್ಹಣಃ. ಕೃಷ್ಣನ ವೈರುಧ್ಯದ ಮಾತುಗಳು. ಬ್ರಹ್ಮಬಂಧು ನಹಂತವ್ಯ, ವಿಪ್ರ ಹತ್ಯೆಯನ್ನು ಮಾಡಬಾರದು ಅಂತನ್ನೋದು ನನ್ನದೇ ಮಾತು. ಅರ್ಜುನ, ಆತತಾಯಿ ವದಾರ್ಹಣಃ, ಬಂಧು ಹತ್ಯೆ ಮಾಡಿ ಬಂದವರನ್ನು ಕೊಲ್ಲಬೇಕು ಅನ್ನೋದು ನನ್ನದೇ. ಮಯೈವ ಉಭಯಂ ಆಮ್ನಾತಂ ಪರಿಪಾಹಿ ಅನುಶಾಸನಾತ್. ಈ ಎರಡರೊಳಗೂ ನನ್ನ ಮಾತು ಎರಡೂ ಆಡಿದ್ದೇನಿದೆ, ನೀನು ಇದನ್ನು ಚೆನ್ನಾಗಿ ಪಾಲನೆ ಮಾಡಬೇಕು. ಒಂದು ನೆನಪಿರಲಿ ಅರ್ಜುನ, ಪ್ರತಿಜ್ಞೆ ಮಾಡಿದ್ದಿ ಕೊಲ್ತೀನಿ ಅಂತ ನೆನಪಿರಲಿ ಅಂತ. ಕೃತಂ ಕುರು ಪ್ರತಿಶ್ರುತಂ ಸತ್ಯಂ ಯತ್ತತ್ ಸಾಂತ್ವಯತಾ ಪ್ರಿಯಾಂ. ನಿನ್ನ ಪತ್ನಿಯನ್ನು ಸಾಂತ್ವನಗೊಳಿಸು, ಮಾಡಿದ ಪ್ರತಿಜ್ಞೆಯನ್ನ ಪೂರ್ಣಗೊಳಿಸು. ಕೊಲ್ಲಬೇಡ ಅನ್ನೋದು ನನ್ನದೇ ಮಾತು, ಕೊಲ್ಲು ಅನ್ನೋದು ನನ್ನದೇ ಮಾತು, ಎಲ್ಲವನ್ನೂ ಪರಿಪಾಲನೆ ಮಾಡು ಅಂತ. ಇದು ಭಾಗವತದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ದ ಅಂತ ಬರ್ತದೆ. ತಕ್ಷಣ ಅರ್ಜುನ ಏನ್ ಮಾಡ್ತಾನೆ? ಅರ್ಜುನ ಸಹಸಾಜ್ಞಾಯ ಹರೇ ಹಾರ್ದಂ ಅಥಾಶಿನ. ಅರ್ಜುನ ಶ್ರೀಹರಿಯ ಹಾರ್ದವನ್ನ ಅನತವನಾದ್ದರಿಂದ ಗೀತೆಯನ್ನ ಯುದ್ಧದ ಪೂರ್ವದಲ್ಲಿ ಶ್ರವಣ ಮಾಡಿದ ಅರ್ಜುನನಿಗೆ ಕೃಷ್ಣನ ಹಾರ್ದ ಗೊತ್ತಾಗಲಿಕ್ಕಿಲ್ಲ. ಸಹಸ ಅಶಿನ, ಒಂದು ಖಡ್ಗ ಎತ್ತಿ ಅಶ್ವತ್ಥಾಮನ ಬಳಿ ಬಂದ, ಕೊಂದೇ ಬಿಡ್ತಾನೆ ಇನ್ನು ಅನ್ನೋಷ್ಟರಲ್ಲಿ ಮಣಿಂಚಾರ ಮೂರ್ಧನ್ಯಂ ದ್ವಿಜಸ್ಯ ಸಹ ಮೂರ್ಧಜಂ. ಅವನ ತಲೆ ಮೇಲೆ ಅವನು ಹುಟ್ಟಿನಿಂದ ಬೆಳೆದಂತ ಒಂದು ಮಣಿಯನ್ನು ಕಿತ್ತಿದ. ಇದು ಸೂತ ಪುರಾಣಿಕರು ಶೌನಕರಿಗೆ ಹೇಳುವಾಗ ಹೇಳಿದಂತ ಕಥೆ. ಮಣಿಯನ್ನು ಕಿತ್ತುಬಿಟ್ಟ. ಮಣಿಯನ್ನು ಕಿತ್ತಿದ ಕೂಡಲೇ ಅವನಿಗೆ ಹಸಿವೆ ಬಾಧೆ ಶುರುವಾಯಿತು ಅಶ್ವತ್ಥಾಮನಿಗೆ. ಅದು ಇರೋವರೆಗೂ ಅವನಿಗೆ ಹಸಿವೆ ಬಾಧೆ ಇರಲಿಲ್ಲಂತ, ನೀರಡಿಕೆ ಬಾಧೆ ಇರಲಿಲ್ಲಂತ, ರೋಗ ರುಜಿನಗಳ ಭಯ ಇರಲಿಲ್ಲ, ಆಲಸ್ಯ ಬರ್ತಿರ್ಲಿಲ್ಲಂತೆ, ಉತ್ಸಾಹದಿಂದ ಇರ್ತಿದ್ದಂತ. ಅದು ಎಂಥ ಅದ್ಭುತವಾದ ಮಣಿ! ಅದು ಸಹಜವಾಗಿ ಅಶ್ವತ್ಥಾಮನ ತಲೆ ಮೇಲೆ ಬೆಳೆದ ಮಣಿ. ಅದನ್ನು ಕಿತ್ತುಬಿಟ್ಟ. ಮುಖದಲ್ಲಿ ತೇಜಸ್ಸು ಹೋಗಿಬಿಡ್ತು, ಮುಖ ಮಕಾಳ ಆಯಿತು. ಯಾಕಿಷ್ಟೆಲ್ಲ ಘಟನೆ ಅಶ್ವತ್ಥಾಮನಂತವನಿಗೆ ಆಯ್ತಲ್ಲ ಅಂದ್ರೆ, ದುರ್ಯೋಧನ ಪ್ರೀತಿಗೆ ಕೆಲಸ ಮಾಡ್ಲಿಕ್ಕೆ ಹೋದವರಿಗೆಲ್ಲ ಹೀಗಾಗ್ತದೆ ಅಂತ ಭಾಗವತ ಸಂದೇಶ ಕೊಡ್ತಾ ಇದೆ. ಅರ್ಜುನ ಕೃಷ್ಣನ ಪ್ರೀತಿಗೆ ಕೆಲಸ ಮಾಡಿದ, ಕೃಷ್ಣನ ಹಾರ್ದ ಅರ್ಥ ಕೆಲಸ ಮಾಡಿದ. ಅಶ್ವತ್ಥಾಮ ದುರ್ಯೋಧನ ಪ್ರೀತಿ ಪಡಿಸ್ಲಿಕ್ಕೆ ಕೆಲಸ ಮಾಡಿದ. ನೋಡಿ, ನೀಚರನ್ನ ದುಷ್ಟರನ್ನ ಪ್ರೀತಿ ಪಡಿಸ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋದ್ರೆ ಇದ್ದ ಸಂಪತ್ತು ಕಳ್ಕೊಳ್ತಾರೆ, ತೇಜಸ್ಸು ಕಳ್ಕೊಳ್ತಾರೆ, ಅಪಕೀರ್ತಿ ಕಟ್ಕೊಳ್ತಾರೆ, ಇಲ್ಲ ಸಲ್ಲದ್ದೆಲ್ಲ ಅವರಿಂದ ಕುಕೃತ್ಯಗಳು ನಡೆಯೋ ಹಾಗಾಗ್ತದೆ ಅನ್ನಲಿಕ್ಕೆ ಈ ಘಟನೆಯನ್ನು ನಮಗೆ ಎಚ್ಚರಿಕೆ ಕೊಡ್ತದೆ. ಎಷ್ಟು ದೊಡ್ಡ ವ್ಯಕ್ತಿ ದ್ರೋಣಾಚಾರ್ಯನ ಪುತ್ರ ದ್ರೌಣಿ ಅಶ್ವತ್ಥಾಮ ದುರ್ಯೋಧನಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಹೋದದ್ದಕ್ಕೆ ಕೃಷ್ಣನ ವಿರೋಧ, ಕೃಷ್ಣ ಭಕ್ತರ ವಿರೋಧ, ಶಿಶು ಹತ್ಯೆಯ ಪಾಪ. ಶಿಶು ಹತ್ಯೆ ಮಾಡಿದ ತಾಯಿ ಪಾಪ. ತನ್ನ ತಲೆ ಮೇಲೆ ಬೆಳೆದಂತಹ ಬಹಳ ದೊಡ್ಡ ಸಂಪತ್ತನ್ನು ಕಳ್ಕೊಳ್ಳೋ ಹಾಗಾಯಿತು. ಇದು ನಮಗೆ ಕೊಡುವ ಎಚ್ಚರಿಕೆ. ಇವತ್ತು ನಾವೇನಾದರೂ ನಮ್ಮ ಸಂಪತ್ತು ಕಳ್ಕೊಳ್ಳೋ ಹಾಗಾಗಿದೆ, ನಮ್ದು ನಮ್ಮಿಂದ ದೂರ ಹೋಗ್ತದೆ, ನಮಗೆ ಅಪಕೀರ್ತಿಯೋ ನಮಗೆ ಅನ್ಯಾಯವೋ ನಮಗೆ ಒಂದು ರೀತಿ ಪಾಪದ ಸಂಘಟನೆಯೂ ಆಗ್ತದೆ ಅಂದರೆ ಇದ್ರ ಹಿಂದೆ ನಾವ್ಯಾರೋ ದುರ್ಯೋಧನಂಥವರ ಸಹವಾಸವೋ ಅಥವಾ ನಾವ್ಯಾರಿಗೋ ಕೊಡಬಾರ್ದವರಿಗೆ ಮಾತು ಕೊಟ್ಟವೋ ಇದನ್ನೂ ಆಲೋಚನೆ ಮಾಡಲಿ ಅನ್ನೋ ಎಚ್ಚರಿಕೆಯನ್ನ ಅಶ್ವತ್ಥಾಮನಂಥವನಿಗೆ ಬಿಟ್ಟಿಲ್ಲ, ಇನ್ನು ನಮಗೆ ಬಿಡ್ತದ ಅನ್ನೋ ಎಚ್ಚರಿಕೆಯನ್ನು ಭಾಗವತ ಕೊಡ್ತದೆ. ಈ ವಿಷಯದಲ್ಲಿ ಸೂತ ಪುರಾಣಿಕರು ಒಂದು ನಿರ್ಣಯ ಕೊಡ್ತಾರೆ. ಅರ್ಜುನನ ಪ್ರತಿಜ್ಞೆ ಸತ್ಯ ಆಯ್ತಾ?
ಕೊಲ್ತೇನೆ ಅಂತ ಮಾಡಿದ ಪ್ರತಿಜ್ಞೆ ತಾನೇ. ಕೃಷ್ಣ ಹೇಳಿದಾನೆ, ಕುರು ಪ್ರತಿಶ್ರುತಂ ಸತ್ಯಂ. ಪ್ರತಿಶ್ರುತಂ ಅಂದ್ರೆ ಪ್ರತಿಜ್ಞೆ ಅಂತ ಅರ್ಥ. ನೀನ್ ಮಾಡಿದ ಪ್ರತಿಜ್ಞೆಯನ್ನು ಸತ್ಯ ಮಾಡು ಅಂತ ಕೃಷ್ಣ ಆದೇಶ ಮಾಡಿದ್ದಾನೆ. ಮಣಿ ಕಿತ್ತೋದ್ರಿಂದ ಪ್ರತಿಜ್ಞೆ ಸತ್ಯ ಆಯ್ತಾ ಅಂತ ಪ್ರಶ್ನೆ. ಕೊಲ್ಬೇಕಾಗಿತ್ತಲ್ವೇ? ಅದಕ್ಕೆ ಸೂತ ಪುರಾಣಿಕರು ಮಹಾಭಾರತಕ್ಕೆ ಒಂದು ನಿರ್ಣಯ ಕೊಡ್ತಾರೆ. ಪ್ರತಿಜ್ಞೆ ಸತ್ಯ ಆಗಿದೆ, ಕ್ಷತ್ರಿಯ ಧರ್ಮ ಬಿಟ್ಟಿಲ್ಲ, ಪ್ರತಿಜ್ಞೆ ಭಂಗ ಆಗಿಲ್ಲ ಅರ್ಜುನಂದು ಅಂತ ಹೇಳ್ತಾರೆ. ನೋಡಿ, ಇದೆಲ್ಲ ನಮ್ಮ ಜೀವನದಲ್ಲಿ ಬಹಳ ಕೆಲಸಕ್ಕೆ ಬರ್ತದೆ ಈ ಮಾತುಗಳು. ಅರ್ಜುನ ಪ್ರತಿಜ್ಞೆ ಮಾಡಿದ್ದು ನಿಜವೇ, ಕೊಲ್ತೇನೆ ಅಂತ. ಆದರೆ ಕೊಲ್ತೇನೆ ಅನ್ನೋ ಮಾಡಿದ ಪ್ರತಿಜ್ಞೆಗೆ ಅರ್ಥ ಬೇರೆ ಅಂತ. ದಂಡ ನೀತಿಯಲ್ಲಿ ಸಮಾನ ದಂಡ ಸಂಹಿತೆ, ಹೌದು, ನಾಗರಿಕ ಸಂಹಿತೆ ಸಮಾನ ಅಂತ ಎಷ್ಟು ಹೋರಾಡ್ತಿದ್ದಾರೆ ನೋಡಿರೋ ಇವರಿಗೆ. ಹಾಗೆ ಹಿಂದೆಲ್ಲ ದಂಡ ನೀತಿಯಲ್ಲಿ ಕ್ಷತ್ರಿಯ ತಪ್ಪು ಮಾಡಿದರೆ, ಒಬ್ಬ ಬ್ರಾಹ್ಮಣ ತಪ್ಪು ಮಾಡಿದರೆ ಶಿಕ್ಷೆಯ ವ್ಯವಸ್ಥೆ ಒಳಗೆ ವ್ಯತ್ಯಾಸ ಇರ್ತಿತ್ತು. ವಿಪ್ರ ತಪ್ಪು ಮಾಡಿದ್ದಾರೆ, ಅಶ್ವತ್ಥಾಮ, ಅವನನ್ನ ತಪ್ಪಿತಸ್ಥ ಆದರೂ ಅವನನ್ನ ಕೊಲ್ಲೋದು ಅಂದ್ರೆ ಅರ್ಥ ಬೇರೆ. ಏನು ಅವನಿಗೆ ಕೊಲ್ಲೋದು ಅಂದ್ರೆ, ಒಬ್ಬ ವಿಪ್ರ ತಪ್ಪು ಮಾಡಿದ ಅಂದ್ರೆ ಅವನಿಗೆ ಏನು ಶಿಕ್ಷೆ, ಅವನನ್ನು ಕೊಲ್ಲೋದು ಅಂದ್ರೆ ಯಾವ ತರಹ? ಬಂಧನಂ ದ್ರವಿಣಾದಾನಂ ಸ್ಥಾನಾ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧೋ ನಾನ್ಯೋಸ್ತಿ ದೈಹಿಕ ಅಂತ ಸೂತ ಪುರಾಣಿಕರು ಹೇಳ್ತಾರೆ. ಒಬ್ಬ ವಿಪ್ರ ಅವನು ತಪ್ಪಿತಸ್ಥ ಅಂತ ಅನಿಸಿದ್ರೆ ಅವನನ್ನು ಯಾವುದಾದ್ರೂ ಒಂದು ಕೋಣೆಯಲ್ಲಿ ಹೊರಗೆ ಬರದೇ ಇರೋ ಹಾಗೆ ಬಂಧನ ಮಾಡಿಬಿಟ್ರೆ ಸಾಕಾಗ್ತದೆ, ಹೌಸ್ ಅರೆಸ್ಟ್, ಅವನು ಕೊಂದಂಗೆ ಲೆಕ್ಕ. ಅವ ಮನೆಗೆ ಅಡ್ಡಾಡ್ಕೊಂಡಿರೋ ನೀವು ಹೋಗಿ ಅವನನ್ನು ಒಂದು ಕೋಣೆಯಲ್ಲಿ ಕೂಡ ಹಾಕ್ಬಿಟ್ರೆ ಮುಗೀತಂತ ಪಾಸಿ. ದ್ರವಿಣಾದಾನ, ಒಬ್ಬ ವಿಪ್ರ ಪಡಬಾರ್ದ ಕಷ್ಟಪಟ್ಟು ದುಡಿದಿರ್ತಾನೆ ಒಂದಿಷ್ಟು ಸಂಪತ್ತು, ಅದನ್ನು ಮುಟ್ಟುಗೋಲು ಹಾಕೊಂಡ್ಬಿಟ್ರೆ ರಾಜ ಅಲ್ಲಿಗೆ ಅವನು ಸತ್ತ ಅಂತ ಅರ್ಥ. ದ್ರವಿಣ ಆದಾನ ಸ್ಥಾನಾತ್ ನಿರ್ಯಾಪಣಂ ತಥಾ. ಅವನು ಒಂದು ಕಡೆ ಕೆಲಸ ಮಾಡ್ತಿರ್ತಾನೆ, ಅವನನ್ನ ಇನ್ನೊಂದು ವಿಲೇಜಿಗೆ ಟ್ರಾನ್ಸ್ಫರ್ ಮಾಡಿಸ್ಬೇಕು. ಈಗೆಲ್ಲ ವಿಲೇಜ್ ಟ್ರಾನ್ಸ್ಫರ್ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಹೆಸರಿಟ್ಟಿದಾರಲ್ವಾ, ಹಾಗೆ ಅವನನ್ನು ಆ ಸ್ಥಾನದಿಂದ ಕಿತ್ತಿ ಬೇರೆ ಕಡೆ ಹಾಕಿಸ್ಕೊಡೋದು, ಅದು ಅವನು ಸತ್ತ ಅಂತ ಅರ್ಥ. ಅವನು ಕೊಂದಂಗೆ ಲೆಕ್ಕ. ಸ್ಥಾನಾತ್ ನಿರ್ಯಾಪಣಂ ತಥಾ ಏಷ ಹಿ ಬ್ರಹ್ಮಬಂಧೂನಾಂ ವಧಃ. ಬ್ರಹ್ಮಬಂಧುವಿನ ವಧೆ ಅಂದ್ರೆ ಇದೆ ಅಂತ ಅರ್ಥ. ನಾನ್ಯೋಸ್ತಿ ದೈಹಿಕ, ಅವನಿಗೆ ದೈಹಿಕ ಶಿಕ್ಷೆ ಇಲ್ಲ. ಹೀಗೆ ದಂಡ ನೀತಿ ವಿವರಣೆ ಇರುವುದರಿಂದ ಸೂತ ಪುರಾಣಿಕರು ಹೇಳ್ತಾರೆ, ಅಶ್ವತ್ಥಾಮನನ್ನು ವಧೆ ಮಾಡೋದು ಅಂದ್ರೆ ಅವನ ಆ ತಲೆ ಮೇಲೆ ಬೆಳೆದಂತಹ ಸಹಜವಾದ ಮಣಿ ಇತ್ತಲ್ಲ, ಅದೊಂದು ಸಂಪತ್ತು, ಅದು ದ್ರವಿಣ. ಅದನ್ನ ಖಡ್ಗದಿಂದ ಕತ್ತರಿಸಿದ್ದಕ್ಕೆ ಅಶ್ವತ್ಥಾಮನನ್ನ ಕೊಂದಂಗೆ ಆಯ್ತಂತೆ. ಈ ಒಂದು ನೀತಿಯ ಸಂಹಿತೆಯನ್ನ ಅರ್ಜುನ ಕ್ಷತ್ರಿಯನಾದ್ರಿಂದ ಚೆನ್ನಾಗಿ ಬಲ್ಲವನಾಗಿದ್ದ. ಇದನ್ನು ಇಟ್ಕೊಂಡೇ ಕೃಷ್ಣ ನನ್ನ ಹಾರ್ದ ನಿನಗೆ ಗೊತ್ತಿದೆ, ಅದನ್ನು ಪೂರೈಸುವುದಂತೆ. ಇವಾಗ ಭೀಮ ಕೊಲ್ಲು ಕೊಲ್ಲು ಅಂತ ಒತ್ತಾಯ ಮಾಡ್ತಾ ಇದ್ದದ್ರ ಅರ್ಥ ಮಣಿ ಕಿತ್ತು ಅಂತ ಅರ್ಥ. ಧರ್ಮರಾಜ ಕೊಲ್ಬೇಡ ಕೊಲ್ಬೇಡ ಅಂತ ಇದ್ರದ್ರ ಅರ್ಥ ದೈಹಿಕವಾಗಿ ಅವನಿಗೆ ಕೊಲ್ಬೇಡ ಅಂತ ಅರ್ಥ ಅಂತೆ. ಅರ್ಜುನನ ಪ್ರತಿಜ್ಞೆ ಸತ್ಯ ಆಯ್ತು, ಭೀಮನ ಮಾತು ಸತ್ಯ ಆಯ್ತು, ಧರ್ಮರಾಜನ ಮಾತು ಸತ್ಯ ಆಯ್ತು, ಶ್ರೀಕೃಷ್ಣನ ಹಾರ್ದ ಇದೇ ಇತ್ತು ಅಂತ ಸೂತ ಪುರಾಣಿಕರು ಈ ರೀತಿ ಭಾಗವತದಲ್ಲಿ ಮಹಾಭಾರತದ ಕಥೆಗೆ ನಿರ್ಣಯವನ್ನು ಕೊಡ್ತಾರೆ. ಅದಕ್ಕೆ ಭಾಗವತ ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಅಂತ ಭಗವತ್ಪಾದ. ಇದು ಬೇರೆ ಬೇರೆ ಕಡೆಯಲ್ಲಿ ದಂಡ ನೀತಿಯನ್ನು ನಾವು ಆಲೋಚಿಸಿ ಅದರ ತಕ್ಕಂತೆ ಶಿಕ್ಷೆ ಕೊಡುವುದನ್ನ ಇವತ್ತಿನ ದಂಡಾಧಿಕಾರಿಗಳ ವ್ಯವಸ್ಥೆಯೊಳಗೆ ದಂಡ ಸಂಹಿತೆಯಲ್ಲಿ ಇದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಇದನ್ನೆಲ್ಲ ಮಹಾಭಾರತ ತಾತ್ಪರ್ಯದಲ್ಲಿ ಭಗವತ್ಪಾದರು ಕೂಡ ಬಹಳ ಅದ್ಭುತವಾಗಿ ನಮಗೆ ಈ ವಿಷಯಗಳನ್ನೆಲ್ಲ ಅನುಸಂಧಾನ ಮಾಡಿಸುತ್ತಾರೆ. ರಾಜಾನುಶಾಸನ ಪರ್ವದ ಸಂಗ್ರಹ ಮಾಡುವಾಗ ಮನೆಯಲ್ಲಿರುವ ಹೆಂಡತಿ, ಮಕ್ಕಳು, ಶಿಷ್ಯರು, ಭೃತ್ಯರು ಇವರ ವಿಷಯದಲ್ಲಿ ಯಜಮಾನ ಅವರು ತಪ್ಪು ಮಾಡಿದಾಗ ಹೇಗೆ ಶಿಕ್ಷೆಯನ್ನು ಕೊಡಬೇಕು ಅನ್ನೋದು ಯೋಚನೆ ಮಾಡಿ ಹೇಳಬೇಕಂತೆ.
ಉಳಿದವರಿಗೆ ಕೊಡೋ ಶಿಕ್ಷೆ ಬೇರೆ, ಇವರಿಗೆ ಕೊಡೋ ಶಿಕ್ಷೆಯ ವ್ಯತ್ಯಾಸ ಇದೆ. ಇದನ್ನೆಲ್ಲ ನಮಗೆ ಮಹಾಭಾರತ ತಾತ್ಪರ್ಯದೊಳಗೆ ಭಗವತ್ಪಾದರು ಅನುಸಂಧಾನ ಮಾಡಿಸ್ತಾರೆ, ವಿಸ್ತಾರವಾಗಿ ಅಲ್ಲಿ ಬರ್ತದೆ. ಪ್ರಕೃತದಲ್ಲಿ ಭಾಗವತ ಇದನ್ನು ನಮಗೆ ತಿಳಿಸ್ತದೆ. ಇಷ್ಟಾದ ಮೇಲೆ ಕೃಷ್ಣ ಪರಮಾತ್ಮ ಅವನನ್ನು ಕಳಿಸಿದ, ಅಶ್ವತ್ಥಾಮನನ್ನು ಬಿಟ್ಟು ಕಳಿಸಿದ. ಆದರೂ ಅವನಿಗೇನು ಸಮಾಧಾನ ಇರಲಿಲ್ಲ, ಅಶ್ವತ್ಥಾಮನಿಗೆ ಅವಮಾನ ಆಯಿತು. ಅದಕ್ಕೂ ಕಾರಣ ಭಗವತ್ಪಾದರು ಹೇಳ್ತಾರೆ, ಇಷ್ಟೊಂದು ಅಶ್ವತ್ಥಾಮನಿಗೆ ಕೃಷ್ಣನ ಮೇಲೆ, ಪಾಂಡವರ ಮೇಲೆ ದ್ವೇಷ ಬಂತಲ್ಲ, ಯಾಕೆ ಬಂತು? ಭಗವತ್ಪಾದರು ಹೇಳ್ತಾರೆ, ದುರ್ಯೋಧನ ತೊಡೆ ಮುರಿಕೊಂಡು ಪ್ರಾಣ ಬಿಡುವಾಗ ಒಂದು ರೂಪದಿಂದ ಅಶ್ವತ್ಥಾಮನಿಗೆ ಸೇರ್ಕೊಂಡ. ಅದಕ್ಕೆ ಎಲ್ಲರ ಹತ್ರ ಹೋಗಬಾರ್ದು, ಒಮ್ಮೊಮ್ಮೆ ಯಾರು ಎಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೋ ಹೇಳಿಕ್ಕೆ ಬರೋಲ್ಲ. ಅವನು ಸೇರ್ಕೊಂಡ. ನೋಡಿದ್ರೆ ಶಿವನ ಅವತಾರ, ಒಳಗಡೆಯಲ್ಲಿ ದುರ್ಯೋಧನ ಸೇರಿದ. ಅದಕ್ಕೆ ದೇವರ ಪ್ರತೀಕಾರ ಮಾಡುವ ಹಾಗೆ ಬುದ್ಧಿ ಪ್ರೇರಣೆ ಆಗ್ತಾ ಇತ್ತು. ಸುಮ್ಮನೆ ಧರ್ಮ ದೇವರನ್ನು ಯಾರೂ ಪ್ರತೀಕಾರ ಮಾಡ್ತಾರೆ ಅಂತಿಲ್ಲ, ಒಳಗೊಂದು ಬಲವತ್ತರವಾದ ಕಾರಣ ಇರಬೇಕು. ಅದನ್ನು ಭಗವತ್ಪಾದರು ಸ್ಪಷ್ಟಪಡಿಸ್ತಾರೆ ಪ್ರಮಾಣದಿಂದ. ನೋಡಿ, ಅವನ ಒಳಗೆ ಹೀಗೆ ಸೇರಿಕೊಂಡದ್ದಕ್ಕೆ ಶಿವನೇ ಸಾಕ್ಷಾತ್ ಅಶ್ವತ್ಥಾಮನಾದರೂ ಕೂಡ ಕೃಷ್ಣನನ್ನ, ಕೃಷ್ಣ ಭಕ್ತರಾದ ಪಾಂಡವರನ್ನ ವಿರೋಧಿಸುವ ಹಾಗೆ ಬುದ್ಧಿ ಬಂತು. ಈ ಎಚ್ಚರಿಕೆ ನಮಗಿರಲಿ. ಇಷ್ಟಾದ್ಮೇಲೆ ಅವನನ್ನು ಕಳಿಸ್ಬೇಕಾಯಿತು, ಕಳಿಸಿದ ಅಂತ ಕಥೆ ಬರ್ತದೆ. ಅವನಿಗೂ ಸಮಾಧಾನ ಇಲ್ಲ, ಅಶ್ವತ್ಥಾಮನಿಗೆ ಇನ್ನು ಉತ್ತರೆಯ ಗರ್ಭದಲ್ಲಿ ಒಂದು ಬೆಳೀತಿದೆಯಲ್ಲ ಅಂತ ಸಿಕ್ತು. ಅದರ ಮೇಲೆ ಏನಾದರೂ ಮಾಡಿ ಅಸ್ತ್ರ ಬೆಳೆಸಲೇಬೇಕು ಅಂತ ಮತ್ತೆ ಬಳಸಿದ. ಅದರ ಮೇಲೆ ಅಸ್ತ್ರವನ್ನು ಪ್ರಯೋಗ ಮಾಡಿದ. ಕೃಷ್ಣ ಉತ್ತರೆಯ ಗರ್ಭದಲ್ಲಿ ಪ್ರವೇಶ ಮಾಡಿ ಗರ್ಭದೊಳಗೂ ಮಗುವನ್ನು ರಕ್ಷಿಸಿದ. ಗರ್ಭದಿಂದ ಹೊರ ಬಂದ ಮೇಲೆ ಮತ್ತೆ ಅಸ್ತ್ರ ಪ್ರಯೋಗ ಆಯ್ತಂತೆ. ಆಗಲೂ ಕೃಷ್ಣ ಮಗುವನ್ನು ಪರೀಕ್ಷಿಸಿದ ಅನ್ನೋ ಕಥೆ ಭಾಗವತದಲ್ಲಿ ಬರ್ತದೆ. ಈ ಕಥೆಗಳನ್ನೆಲ್ಲ ಹೇಳುವಾಗ ಭಗವತ್ಪಾದರು ಕೆಲವು ವಿಷಯಕ್ಕೆ ನಿರ್ಣಯ ಕೊಡ್ತಾರೆ. ಒಂದನ್ನು ನಾವು ಅನುಸಂಧಾನ ಮಾಡಿರೋಣ ಇವತ್ತು. ಭೀಮನ ಜೊತೆಗೆ ಅಶ್ವತ್ಥಾಮ ಯುದ್ಧ ಮಾಡಿದ ಅಂತ ಮಹಾಭಾರತದಲ್ಲಿ ಬರ್ತದೆ. ಭಾಗವತ ಇಷ್ಟೋ ತನಕ ನಾವು ಶ್ರವಣ ಮಾಡ್ತಾ ಬಂದದ್ದಿದೆಯಲ್ಲ, ಯಾರೊಟ್ಟಿಗೆ ಅಶ್ವತ್ಥಾಮನ ಯುದ್ಧ ನಡೀತು ಅಂತ ಕೇಳಿದ್ವಿ? ಅರ್ಜುನನ ಜೊತೆಗೆ ಯುದ್ಧ ನಡೀತು ಅಂತ ಕೇಳಿದ್ವಿ. ಈಗ ಮಹಾಭಾರತದ ಕಥೆಯಂತೆ ಅರ್ಜುನ ಅಶ್ವತ್ಥಾಮರ ಯುದ್ಧ ಅಂತ ಭಾಗವತದಂತೆಯೋ, ಭೀಮ ಅಶ್ವತ್ಥಾಮರ ಯುದ್ಧ ಅಂತ ಮಹಾಭಾರತದಂತೆಯೋ ಯಾವುದು ವಸ್ತುಸ್ಥಿತಿ? ಇಲ್ಲಿ ಮತ್ತೆ ವಿರೋಧ. ಅಂದ್ರೆ ಆಚಾರ್ಯ ಇಷ್ಟೋ ತನಕ ಕಥೆ ಹೇಳಿದ್ರಿ, ಎಷ್ಟು ಚಂದ ಇತ್ತು, ಅರ್ಜುನ ಬಂದ, ಇವನು ಮಳೆಗರದ, ಈಗ ಮಹಾಭಾರತಕ್ಕೆ ಹೋಗ್ಬೋದು. ಯಾವ ಕಥೆ ಸತ್ಯ? ಸರಿ, ಮಹಾಭಾರತ ಹೇಳುವಾಗ ಭಾಗವತ ಮರ್ತು ಬಿಡ್ಬೋದು, ಭಾಗವತ ಹೇಳುವಾಗ ಮಹಾಭಾರತ ಮರ್ತು ಹೋಗಿತ್ತು. ಅದು ಹೇಳುವಾಗ ಇದು ಮರ್ತು ಹೋಗ್ತದೆ, ಅದು ಹೇಳುವ ಇದು ನೆನಪಿದೆಯಲ್ಲ, ಅದು ಹೇಳ್ರಿ. ಈಗ ಅದನ್ನು ಬರೆದವನು ವೇದವ್ಯಾಸನೇ, ಈ ಗ್ರಂಥ ರಚನೆ ಮಾಡಿದ್ದು ವೇದವ್ಯಾಸನೇ. ಒಬ್ಬನೇ ನಿರ್ಮಿಸಿದ ಗ್ರಂಥಗಳಲ್ಲಿ ಒಬ್ಬರದೇ ಕಥೆ, ಪಾಂಡವರದ ಕಥೆನೇ, ಅಶ್ವತ್ಥಾಮನ ಕಥೆನೇ, ಪಾತ್ರಗಳು ಬೇರೆ ಅಲ್ಲ. ವ್ಯತ್ಯಾಸ ಬಂದ್ರೆ ಹೇಗೆ ಅರ್ಥೈಸ್ಕೊಳ್ಬೇಕು? ಎಷ್ಟು ಸರಿ ಭಾಗವತ ಕೇಳಿಲ್ಲ ನಾವು ಈಗಾಗಲೇ. ಅದಕ್ಕೆ ಭಗವತ್ಪಾದರು ಮಹಾಭಾರತ ಹೇಳಿದ ಕಥೆಯನ್ನ, ಭಾಗವತ ಹೇಳಿದ ಕಥೆಯನ್ನ ಅರ್ಥೈಸಿಕೊಳ್ಳಿಕ್ಕೆ ಒಂದು ಉಪಾಯ ಹೇಳಿಕೊಡ್ತಾರೆ. ಮಾಡಿದ ಯುದ್ಧ ಸೆರೆ ಹಿಡಿದು ಎಳ್ಕೊಂಡು ಬಂದದ್ದು ಭೀಮನೇ ಅಂತೆ. ಮಹಾಭಾರತ ಹೇಳಿದಂತೆ ಅದೇ ನಿಜ. ಹಾಗಾದ್ರೆ ಅರ್ಜುನ ಮಾಡಿದ ಯುದ್ಧ ಅಂತ ಇಷ್ಟೋ ತನಕ ಹೇಳಿದ ಕಥೆ ಇದೆಯಲ್ಲ, ಅದೇನದು? ಅಶ್ವತ್ಥಾಮ ರಾತ್ರಿ ಉಪಪಾಂಡವರ ತಲೆ ಕತ್ತರಿಸಿ ಬಂದ ಮೇಲೆ ಒಂದು ಕಡೆಯಲ್ಲಿ ಸ್ವಲ್ಪ ಒಂದು ಗಿಡಕ್ಕೆ ವಾಲಿದ್ದಂತೆ. ಆ ವಾಲಿದಾಗ ಒಂದು ಸ್ವಲ್ಪ ನಿದ್ರೆಯ ಮಂಪರು ಬಂತಂತೆ. ನಿದ್ರೆಯ ಮಂಪರಿನಲ್ಲಿ ಒಂದು ಕನಸು ಕಂಡಂತೆ. ಆ ಕನಸನ್ನ ಭಾಗವತ ಹೇಳ್ತದಂತೆ. ಅಂದ್ರೆ ಸೌಪ್ತಿಕೋಯಂ ಅಂತ ಭಗವತ್ಪಾದರು ಸೌಪ್ತಿಕ ಅಂತ ಕರೀತಾರೆ. ಇನ್ಸಿಡೆನ್ಸ್ ಅನ್ನ ವೇದವ್ಯಾಸನ ಹೇಗೆ ಹೆಣಿತಾರೆ ಅಂದ್ರೆ,
ಕೆಲವು ಕಥೆಗಳು ಮನುಷ್ಯನ ಇಮ್ಯಾಜಿನೇಷನ್ಗೆ ಮಾತ್ರ ಬಂದಿತ್ತಂತೆ, ಕೆಲವು ಕಥೆಗಳು ವಸ್ತುಸ್ಥಿತಿಯಂತೆ. ಹಾಗಾಗಿ ಭೀಮ ಎಳ್ಕೊಂಡು ಬಂದದ್ದು ನಿಜವಾದ ಕಥೆ. ಆದರೆ ಅರ್ಜುನನೊಟ್ಟಿಗೆ ಯುದ್ಧ ಮಾಡಿದ್ರ ಪ್ರಸಂಗ ಇದೆಯಲ್ಲ, ಮುಂದೆ ನಾಳೆ ಅರ್ಜುನನನ್ನ ಹೀಗೆ ಮಾಡ್ತಾನೆ ಅಂತ ಇವನೇ ಒಳಗಡೆ ಕನಸು ಕಂಡಿದ್ದಂತೆ. ಹಾಗಾಗಿ ಕನಸು ಕಂಡದ್ದು ಸರಿ, ಭೀಮ ಎಳ್ಕೊಂಡು ಬಂದ ಕಥೆನೂ ಸರಿ, ಎರಡೂ ಸರಿನೇ. ಆದರೆ ನಡೆದದ್ದು ಮಹಾಭಾರತದಲ್ಲಿ ಹೇಳಿದ್ದು, ಕನಸು ಕಂಡದ್ದು ಭಾಗವತದಲ್ಲಿ ಹೇಳಿದ್ದು, ಎರಡಕ್ಕೂ ವಿರೋಧ ಇಲ್ಲ ಅಂತ ಭಗವತ್ಪಾದರು ಇದನ್ನು ನಮಗೆ ನಿರ್ಣಯ ಮಾಡಿಕೊಡ್ತಾರೆ. ಹೀಗಾಗಿ ಕೆಲವೊಮ್ಮೆ ಸೀರಿಯಲ್ಗಳಲ್ಲಿ ತೋರಿಸ್ತಿರ್ತಾರೆ, ನೋಡಿರ್ತೀರ, ಭಾರಿ ಪ್ರೊಡ್ಯೂಸರು ಭಾರಿ ಡೈರೆಕ್ಟರ್ ಇರ್ತಾರೆ. ಇತ್ತೀಚೆಗೆ ಇವಳೇ ಹೋಗಿ ಆತ್ಮಹತ್ಯೆನೇ ಮಾಡ್ಕೊಂಡ್ರು ತೋರಿಸಿರ್ತಾರೆ. ಹಾಗಾದ್ರೆ ಸೀರಿಯಲ್ಲೇ ಮುಗೀತೇನೋ ಅಂತ ಅನ್ಕೊಂಡಿರ್ತಾರೆ. ಅಲ್ಲಿ ಕೆಳಗೆ ಬಿದ್ದ ಮೇಲೆ ಒಂದು ದೊಡ್ಡ ಸೌಂಡ್ ಕೊಟ್ಟು ಆಮೇಲೆ ಈ ಮಂಚದ ಮೇಲಿಂದ ಎದ್ದು ಬಿಡ್ತಾರೆ. ಅಯ್ಯೋ ಇಷ್ಟೋ ತನಕ ಮಾಡಿದ ಕನಸ ಅಂತ ಆಮೇಲೆ ಇವ್ರಿಗೆ ಇದು ತೋರಿಸ್ಲಿಕ್ಕೆ ಬರ್ತದೆ ಅಂದ್ರೆ ವೇದವ್ಯಾಸರಿಗೆ ಬರಲ್ವೇ? ಅಂದ್ರೆ ವ್ಯಾಸರು ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ನನಗೆ ಯಾವ ಥರದ ಶಿಕ್ಷೆ ಆಗ್ಬೋದು ಅಂತ ಅಳುಕಿನಲ್ಲಿ ಏನ್ ಮಾಡ್ತಾನೆ, ಹೇಗೆ ಕನಸು ಕಾಣ್ತಾನೆ, ಎಷ್ಟು ಭಯಭೀತನಾಗಿರ್ತಾನೆ ಅಂತನ್ನುವ ಚಿತ್ರಣಕ್ಕೆ ಅಶ್ವತ್ಥಾಮ ಅರ್ಜುನರ ಯುದ್ಧವನ್ನ ಭಾಗವತದಲ್ಲಿ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಒಬ್ಬ ತಪ್ಪಿತಸ್ಥರಿಗೆ ಇಂಥವೆಲ್ಲ ಅಳುಕು ಜಾಸ್ತಿ. ಧರ್ಮ ಮಾಡೋರಿಗೆ ಅಳುಕಿರಲ್ಲ, ಭಯ ಇರಲ್ಲ. ಧರ್ಮ್ಯಾಧಿ ಯುದ್ಧ ಶ್ರೇಯೋನ್ಯ ಕ್ಷತ್ರಿಯಸ್ಯ ನ ವಿದ್ಯತೆ. ಅರೇ ಅರ್ಜುನ, ಧರ್ಮ ಮಾಡಿ ಯಾಕೆ ನಡಗುತ್ತೀಯ? ಅಧರ್ಮ ಮಾಡಿದವನು ಹೆದರ್ಬೇಕಪ್ಪ. ನೀನು ಮಾಡ್ಲಿಕ್ಕೆ ಹೊರಟಿದ್ದು ಧರ್ಮ ಯುದ್ಧ, ಯಾಕದು ಬಿಲ್ಲು ನಡೀತಾ ಇದೆ, ಬಾಣ ಯಾಕೆ ನಡೀತಾ ಇದೆ, ತುಟಿ ಯಾಕೆ ಒಣಗುತ್ತಾ ಇದೆ? ಕೃಷ್ಣ ಹೀಗೆ ಕೇಳ್ತಾನೆ, ಮಾಡ್ಲಿಕ್ಕೆ ಹೊರಟಿರೋದು ಧರ್ಮ ಯುದ್ಧ, ಭಯ ಪಡಬಾರ್ದು ನೀನು, ಅಧರ್ಮ ಮಾಡಿದವನು ಭಯ ಪಡಬೇಕು ಅಂತ ಕೃಷ್ಣ ಅರ್ಜುನನಿಗೆ ಗೀತೆಯಲ್ಲಿ ಬೋಧಿಸ್ತಾನೆ. ಅಂದ್ರೆ ಮನುಷ್ಯನಿಗೆ ಭಯ ಯಾವಾಗ, ನಡುಕ ಯಾವಾಗ ಬರಬೇಕು? ತಪ್ಪು ಮಾಡಿದ ಅಶ್ವತ್ಥಾಮನಿಗೆ ಅನಿಸಿದೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಅದರ ಪರಿಣಾಮ ಇಂಥವೆಲ್ಲ ಕನಸು ಬೀಳಲಿಕ್ಕೆ ಶುರುವಾಗಿದೆ. ಅದನ್ನ ಚಿತ್ರಣ ಭಾಗವತ ಮಾಡುತ್ತದೆ, ವಸ್ತುಸ್ಥಿತಿಯ ಚಿತ್ರಣವನ್ನ ಮಹಾಭಾರತ ಮಾಡುತ್ತದೆ. ಹಾಗಾಗಿ ಅದು ಸೌಪ್ತಿಕ ಪರ್ವ ಅಂತ ಕರೀತಾರೆ. ಮಹಾಭಾರತದಲ್ಲಿ ಬೇರೆ ಬೇರೆ ಪರ್ವಗಳಿದ್ದಾವೆ. ಆ ಪರ್ವದಲ್ಲಿ ಕಥೆಯನ್ನು ಹೇಳಿದ್ದನ್ನ, ಭಾಗವತದಲ್ಲಿ ಹೇಳಿದ್ದನ್ನು ಕೂಡ ಈ ಅಂಶದ ಮಟ್ಟಿಗೆ ಅದನ್ನು ಸೌಪ್ತಿಕ ಅಂತ ಇಟ್ಕೊಂಡು ವಿರೋಧ ಪರಿಹಾರ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಇಲ್ಲಿ ವ್ಯಾಖ್ಯಾನ ಮಾಡಿಕೊಟ್ಟಿದ್ದಾರೆ. ಇದರ ಮುಂದಿನ ಭಾಗ ನಾಳೆ ಮತ್ತೆ ಪರೀಕ್ಷಿತನ ಉತ್ಪತ್ತಿ, ಜನ್ಮ ಹೇಗೆ ನಡೀತು, ಕೃಷ್ಣ ಅವನನ್ನು ರಕ್ಷಿಸುವಾಗ ತನ್ನ ರೂಪ ಹೇಗೆ ಅವನಿಗೆ ದರ್ಶನ ಕೊಟ್ಟ, ಈ ಚರಿತ್ರೆಯೊಂದಿಗೆ ಮುಂದೆ ಭೀಷ್ಮಾಚಾರ್ಯರು ಕೃಷ್ಣನನ್ನು ಹೇಗೆ ಸ್ತೋತ್ರ ಮಾಡಿದ್ರು, ಭೀಷ್ಮಸ್ತವ ರಾಜ, ಕುಂತಿ ಹೇಗೆ ಕೃಷ್ಣನನ್ನು ಸ್ತೋತ್ರ ಮಾಡಿದ್ರು, ಕುಂತೀಕೃತ ಸ್ತೋತ್ರ, ಈ ಎರಡು ಅಂಶಗಳನ್ನು ನಾಳೆ ಮತ್ತೆ ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ, ಹರೇ ನಮಃ.